ಪ್ರಾರ್ಥನೆಯೊಂದಿಗೆ ಮುಂದುವರಿದಂಥ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಒಳ್ಳೆಯ ಸಮಯಕ್ಕೆ ಕರ್ತನ ಸ್ತೋತ್ರ ಹೇಳ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಂತೆ ಇಲ್ಲಿವರೆಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಮುಂದುವರೆದ ಇವತ್ತಿನ ಭಾಗವನ್ನು ಧ್ಯಾನಿಸುವಾಗ ಪರಲೋಕದ ಸಾನ್ನಿಧ್ಯ, ಪರಲೋಕದ ಪ್ರಸನ್ನತೆಯೊಂದಿಗೆ ನಮ್ಮನ್ನು ನಡೆಸಬೇಕಾ ಕರ್ತನೆ ಕೇಳಿಕೊಳ್ತಾನೆ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಅನೇಕ ಸಂಗತಿಗಳನ್ನು ಸಾರ್ದಿಸ್ ಸಭೆಗೆ ಸಂಬಂಧವಾಗಿ ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ. ಸಭಾ ಚರಿತ್ರೆ, ಸಾರ್ದಿಸ್ ಸಭೆಗೆ ಸಂಬಂಧವಾಗಿ ಏನೇನು ಅದರ ಅರ್ಥಗಳು, ಅನೇಕ ವಿಷಯಗಳನ್ನು ಕಳೆದ ದಿವಸಗಳಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಸಾರ್ದಿಸ್ ಸಭೆ 7 ಸಭೆಗಳಲ್ಲಿ ಒಂದು ಸಭೆ ಮಾತ್ರವಲ್ಲ, 7 ಸಭೆಗಳಲ್ಲಿ 5ನೇ ಸಭೆ ಕೂಡ ಆಗಿದೆ. ಪ್ರಿಯರೇ, ಈ ಸಾರ್ದಿಕ್ ಸಭೆಗೆ ಸಂಬಂಧವಾಗಿ ಅನೇಕ ವಿಷಯ ಕಲಿತು ಬಂದಿದೆ. 1ನೇ ವಾಕ್ಯದಲ್ಲಿ ಈ ಸಭೆಯನ್ನು ವಿಳಾಸ ಮಾಡಿಕೊಂಡು ಆಲೋಚನೆ ನೀಡುವಂಥ ಕರ್ತನಾದ ಯೇಸು ಸ್ವಾಮಿ ನೋಡ್ತೇವೆ. ಮಾತ್ರವಲ್ಲ, 1ನೇ ವಾಕ್ಯದಲ್ಲಿ 2 ವಿಧವಾಗಿ ಕರ್ತನು ಈ ಸಭೆಗೆ ಪ್ರಕಟವಾದನು. ಒಂದು 7 ಆತ್ಮಗಳುಳ್ಳವನಾಗಿ, 2ನೇದಾಗಿ 7 ನಕ್ಷತ್ರಗಳುಳ್ಳವನಾಗಿ ಪ್ರಕಟವಾಗುವಂಥ ಕರ್ತನಾದ ಯೇಸು ಸ್ವಾಮಿಯನ್ನು ಇಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಮಾತ್ರವಲ್ಲ 7 ಎಚ್ಚರಿಕೆಯ ಸಂದೇಶಗಳನ್ನು ಕರ್ತನು ಈ ಸಭೆಗೆ ಕೊಡುವಂಥದ್ದನ್ನು ಕಾಣ್ತೇವೆ. ನಂತರ ನಾವು ನೋಡುವಂಥದ್ದು 3ನೇ ವಾಕ್ಯದಲ್ಲಿ ಈ ಎಚ್ಚರಿಕೆ ಸಂದೇಶ ಕೊಟ್ಟ ನಂತರವೂ ಈ ಎಚ್ಚರಿಕೆ ಹೊಂದದೆ, ಮಾನಸಾಂತರ ಹೊಂದದೆ ಹೋದರೆ 2 ವಿಧವಾದ ವ್ಯತ್ಯಸ್ತಕರವಾದ ಶಿಕ್ಷೆಗಳನ್ನು ಕೂಡ ಕರ್ತನು ಪ್ರಕಟಿಸ್ತಾನೆ. ಒಂದು, ಕಳ್ಳನ ಹಾಗೆ ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 2ನೇದಾಗಿ, ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯದೆ ಎಂಬುದಾಗಿ ಕೂಡ ಕರ್ತನಲ್ಲಿ ಎಚ್ಚರಿಸುವಂಥದ್ದನ್ನು ಕಾಣ್ತೇವೆ. ಮಾತ್ರವಲ್ಲ, ಬಟ್ಟೆಗಳಿಗೆ ಸಂಬಂಧವಾದ ವಿಷಯಗಳನ್ನು 4ನೇ ವಾಕ್ಯದಿಂದ ಓದ್ತೇವೆ. ಅಂದರೆ ನಿನ್ನ ಬಟ್ಟೆಗಳು ಮೈಲಿಗೆ ಆಗಂಥವರು, ಅಂದರೆ ಮೈಲಿಗೆ ಪಡಿಸಿಕೊಳ್ಳದಿರುವವರು ಸಾರ್ದಿಸ್ನಲ್ಲಿ ಸ್ವಲ್ಪ ಜನರಿದ್ದಾರೆ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಅವರು ಯೋಗ್ಯರಾಗಿರುವುದರಿಂದ ಅವರು ಶುಭ್ರ ಬಟ್ಟೆಗಳನ್ನು ಧರಿಸಿಕೊಂಡು ನಡೆಯುವರು. ಮತ್ತವೆಲ್ಲ ಒಟ್ಟಿಗೆ 3 ವಿಧವಾದ ಜಯಶಾಲಿಗೆ 3 ವಿಧವಾದ ಆಶೀರ್ವಾದಗಳನ್ನು ಅಲ್ಲಿ ಪ್ರಕಟಿಸಿ ಕೊನೆಗೆ ಕಿವಿಯುಳ್ಳವನು ಕೇಳಲಿ ಎಂಬ ಸಂದೇಶವನ್ನು ಕೊಡುತ್ತಾ ಕರ್ತನು ಈ ಸಂದೇಶವನ್ನು ಮುಕ್ತಾಯಗೊಳಿಸುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ 4ನೇ ವಾಕ್ಯ ಓದಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 3-4, ಪ್ರಕಟಣೆ 3-4ನೇ ವಚನ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೇಯರಲ್ಲಿ ಕರೆಂಟ್ ಹೋಗಿದೆ, ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಇಲ್ಲಿ ಬಟ್ಟೆಗಳಿಗೆ ಸಂಬಂಧವಾದ ಕೆಲವೊಂದು ವಿಚಾರಗಳನ್ನು ನಾವು ಕಳೆದ ದಿವಸಗಳಿಂದ ಧ್ಯಾನಿಸಿದ್ದೇವೆ. ಬಟ್ಟೆಗಳೆಂಬುದಾಗಿ ಹೇಳುವಾಗ ಮನುಷ್ಯನು 3 ವಿಭಾಗವಾಗಿ ಉಂಟು ಮಾಡಲ್ಪಟ್ಟಿದ್ದಾನೆ. 1 ಥೆಸಲೋನಿಕ ಚಾಪ್ಟರ್ 5:23 ಪ್ರಕಾರ ಆತ್ಮ, ಪ್ರಾಣ, ಶರೀರವಾಗಿ 3 ಭಾಗವಾಗಿ ಮನುಷ್ಯನು ಉಂಟು ಮಾಡಲ್ಪಟ್ಟಿದ್ದಾನೆ. ನಾವು ಶರೀರವಲ್ಲ, ನಾವು ಆತ್ಮವಾಗಿದ್ದೇವೆ. ಆದರೆ ಶರೀರದ ಒಳಗಡೆ ಈ ಲೋಕದಲ್ಲಿ ಜೀವಿಸುವವರೆಗೆ ನಾವು ವಾಸ ಮಾಡ್ತೇವೆ. ನಮ್ಮಲ್ಲಿ ಪ್ರಾಣ ಇದೆ. ಯಾವಾಗ ಪ್ರಾಣ ಬಿಟ್ಟು ಹೋಗುತ್ತದೆ, ಶರೀರ ಮತ್ತು ಆತ್ಮವು ಪ್ರತ್ಯೇಕಿಸಲ್ಪಡುತ್ತದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೊಳ್ತೇವೆ. ಈ ಶರೀರದಲ್ಲಿ ನಾವು ಜೀವಿಸುವವರೆಗೆ ಈ ಲೋಕದಲ್ಲಿ ಶರೀರವು ಧರಿಸುವಂಥ ಕೆಲವು ಬಟ್ಟೆಗಳುಂಟು. ಅದರ ಬಗ್ಗೆ ಆಲ್ರೆಡಿ ನಾವು ಈಗಾಗಲೇ ಕಳೆದ ದಿವಸಗಳಲ್ಲಿ ಧ್ಯಾನ ಮಾಡಿದ್ದೇವೆ. ಈಗ ಧ್ಯಾನ ಮಾಡುವಂಥದ್ದು ಆತ್ಮ ತೊಟ್ಟುಕೊಳ್ಳುವ ಬಟ್ಟೆಗಳ ಬಗ್ಗೆ. ಅಂದರೆ
ಆತ್ಮದ ಬಟ್ಟೆಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೆ ಸಂಬಂಧವಾಗಿ 3 ಎಚ್ಚರಿಕೆಗಳು. ಒಂದು, ಪ್ರಕಟಣೆ 3ನೇ ಅಧ್ಯಾಯ 4ನೇ ವಾಕ್ಯ, ಈ ಬಟ್ಟೆಗಳನ್ನು ಮೈಲಿಗೆ ಮಾಡಿಕೊಳ್ಳಬಹುದು. ರೆವಲ್ಯೂಷನ್ 3:4 ಈ ಬಟ್ಟೆಗಳನ್ನು ಮೈಲಿಗೆ ಮಾಡಿಕೊಳ್ಳಬಾರದು. ಎರಡನೇದಾಗಿ ರೆವಲ್ಯೂಷನ್ 3:18 ಪ್ರಕಟಣೆ 3:18ರಲ್ಲಿ ನಗ್ನರಾಗಬಾರದು, ಬಟ್ಟೆಗಳನ್ನು ಕಳ್ಕೋಬಾರದು ಎಂಬುದಾಗಿ ಕೂಡ ನಾವು ಇದರ 2ನೇ ಎಚ್ಚರಿಕೆಯನ್ನು ಇಲ್ಲಿ ಕಾಣ್ತೇವೆ ಬಟ್ಟೆಗೆ ಸಂಬಂಧವಾಗಿ. ಮೂರನೇದಾಗಿ ಪ್ರಕಟಣೆ 16:15 ರೆವಲ್ಯೂಷನ್ 16:15ನಲ್ಲಿ ಭದ್ರವಾಗಿ ಈ ಆತ್ಮಿಕ ವಸ್ತ್ರಗಳನ್ನು ನಾವು ಕಾದುಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಆದ ಕಾರಣ ಇಲ್ಲಿ ನಾವು ಈಗ ಧ್ಯಾನಿಸುವಂಥದ್ದು 10 ವಿಧವಾದ ಆತ್ಮದ ವಸ್ತ್ರಗಳ ಕುರಿತಾಗಿ. ಈಗಾಗಲೇ ನಾವು ಏಷ್ಯಾ 61:10 ಪ್ರಕಾರ, ಐಸೈಯಾ 61:10 ಪ್ರಕಾರವಾಗಿ ಅಲ್ಲಿ 2 ಬಟ್ಟೆಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಒಂದು, ರಕ್ಷಣೆ ಎಂಬ ವಸ್ತ್ರ. ಎರಡನೇದ್ದು, ಧರ್ಮವೆಂಬ ನಿಲುವಂಗಿ, ಅದರ ಕುರಿತು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ಮೂರನೇದಾಗಿ ಇವತ್ತು 3ನೇ ಬಟ್ಟೆಯ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಐಸೈಯಾ ಚಾಪ್ಟರ್ 61:3 ಏಷ್ಯಾ 61 3ನೇ ವಾಕ್ಯ, ಉತ್ಸಾಹ ಸ್ತೋತ್ರದ ವಸ್ತ್ರ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಸ್ವಾಮಿ ಬಂದದ್ದು ಮನುಷ್ಯನಿಗೆ ಹಲ್ಲೆಲೂಯಾ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಒದಗಿಸಿ ಕೊಡುವುದಕ್ಕಾಗಿ. ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ. ಕುಂದಿದ ಮನ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ, ಇದು ಆಂಗ್ಲದಲ್ಲಿ ಕುಂದಿದ ಮನ ಅಂದರೆ ಸ್ಪಿರಿಟ್ ಆಫ್ ಹೆವಿನೆಸ್, ಅಂದರೆ ಭಾರವುಳ್ಳ ಆತ್ಮ, ಕುಂದಿದ ಆತ್ಮ, ನಿರಾಶ ಆತ್ಮ, ಡಿಪ್ರೆಷನ್ ಆತ್ಮ ಎಂಬುದಾಗಿ ಹೇಳ್ತೇವೆ. ಇದಕ್ಕೆ ಬದಲಾಗಿ ನಮಗೆ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ತೊಡಿಸುವಂಥ ದೇವರಾಗಿದ್ದಾನೆ. ನಾವು ಕ್ರಿಸ್ತನಲ್ಲಿ ಬರೋಕ್ಕೆ ಮುಂಚೆ ಕೂಡ ಈ ರೀತಿಯಲ್ಲಿದ್ದೆವು. ಯಾವ ರೀತಿಯಲ್ಲಿ? ಒಂದು ಆತ್ಮಕ್ಕೆ ನಾವು ಅಧೀನರಾಗಿ ನಾವು ಈ ಲೋಕದಲ್ಲಿ ನಿರಾಶೆಯಲ್ಲಿದ್ದೆವು, ನಿರುತ್ಸಾಹದಲ್ಲಿದ್ದೆವು, ನೋವಿನಲ್ಲಿದ್ದೆವು, ದುಃಖದಲ್ಲಿದ್ದೆವು, ವೇದನೆಯಲ್ಲಿದ್ದೆವು ಪ್ರಿಯರೇ. ಯಾವಾಗಲೂ ಮುಖ ಬಾಡುವಂಥ ಅನುಭವಗಳು, ಚಿಕ್ಕ ಸಂಗತಿಗಳು ಏನಾದರೂ ನಡೆಯುವುದಾದರೆ ಮುಖ ಬಾಡಿ ಹೋಗ್ತಾ ಇತ್ತು, ನಿರಾಶೆಗೆ ಒಳಗಾಗುತ್ತಾ ಇದ್ದೆವು. ಆ ದೇವರಿಗೆ ಸ್ತೋತ್ರ. ಈ ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಬದಲಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ರಕ್ಷಣೆ ಹೊಂದಿದ ನಂತರ ಕರ್ತನ ನಮಗೆ ತೊಡಿಸಿದ್ದಾನೆ. 3ನೇ ವಸ್ತ್ರವನ್ನು ಆಲ್ರೆಡಿ ನಾವು ತೊಟ್ಟುಕೊಂಡಿದ್ದೇವೆ. ಕರ್ತನಿಗೆ ಈ ಒಂದು ವಸ್ತ್ರವನ್ನು ನಮಗೆ ಒದಗಿಸಿದ್ದಾನೆ, ನಾವು ತೊಟ್ಟುಕೊಂಡಿದ್ದೆ. ಇದನ್ನು ತಿಳ್ಕೋಬೇಕು. ಪ್ರೈಸ್ ಗಾಡ್. ಈ ಒಂದು ವಸ್ತ್ರ ನಾವು ತೊಟ್ಟುಕೊಂಡಿದೆ. ಈ ದಿನಗಳಲ್ಲಿ ಕೂಡ ಅದರ ಅರ್ಥ ರಕ್ಷಣೆ ಹೊಂದಿದ ನಂತರವೂ ನಿರಾಶೆ ಬರುವುದಿಲ್ಲ ಅಂತ ಅರ್ಥ, ಬರುವುದಿಲ್ಲ ಎಂಬುದಾಗಿ ಅಲ್ಲ. ರಕ್ಷಣೆ ಹೊಂದಿದ ನಂತರ ನಿರಾಶೆ ಬರ್ತದೆ, ಅಲ್ಲಲ್ಲಿಯ ದುಃಖ ಬರ್ತದೆ, ವೇದನೆ ಬರ್ತದೆ. ಯಾಕೆಂದರೆ ಶರೀರದಲ್ಲಿ ಇರುವವರೆಗೂ ಮನುಷ್ಯನಿಗೇನಿದೆ, ರಕ್ಷಣೆ ಹೊಂದಿದವರಿಗೂ ರಕ್ಷಣೆ ಹೊಂದದವರಿಗೂ ಕಷ್ಟಗಳಿದ್ದೇ ಇದೆ, ಹೋರಾಟಗಳಿದ್ದೇ ಇದೆ, ನೋವುಗಳಿದ್ದೇ ಇದೆ, ವೇದನೆಗಳಿದ್ದೇ ಇದೆ, ಬಾಧೆಗಳಿದ್ದೇ ಇದೆ, ರೋಗಗಳು ಇದ್ದೇ ಇದೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ವ್ಯತ್ಯಾಸ ಏನೆಂದರೆ, ದುಃಖ, ನೋವು, ವೇದನೆ ಬರುವಾಗ ಉತ್ಸಾಹ ಸ್ತೋತ್ರದ ವಸ್ತ್ರದ ತುಂಬಿಸ್ತಾನೆ ನಮ್ಮನ್ನು. ಅಂದರೆ ನಾವು ವ್ಯತ್ಯಾಸಕರವಾಗಿ ಈ ಲೋಕದಲ್ಲಿ ಇರುತ್ತೇವೆ, ಸಂತೋಷದೊಂದಿಗೆ ಇರ್ತೇವೆ, ದೇವರು ಸ್ತುತಿ ಮಾಡ್ತಾ ಇರ್ತದೆ. ಅದಕ್ಕೆ ನೋಡಿ 1 ಥೆಸಲೋನಿಕ 5:18 ಹೇಳ್ತದೆ, 1 ಥೆಸಲೋನಿಕ 5:18 ಹೇಳ್ತದೆ, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ. ಅಲ್ಲಲ್ಲಿ ಸಿಕ್ಕಿದ್ರೆ ಓದಿ ವಾಕ್ಯ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲದರಲ್ಲಿ ಕೃತಜ್ಞತಾ. ಎಲ್ಲದರಲ್ಲಿ ಅರ್ಥ ಏನು? ದುಃಖದ ಸಮಯ, ಬಾಧೆಯ ಸಮಯ, ನೋವಿನ ಸಮಯ, ಸಂತೋಷದ ಸಮಯ, ಪ್ರತಿಯೊಂದು ಸಮಯದಲ್ಲಿ ಕೂಡ ಏನು ಮಾಡಬೇಕಂತೆ? ಕೃತಜ್ಞತಾ ಸ್ತುತಿ ದೇವರಿಗೆ ಮಾಡಬೇಕಂತೆ. ಅಲ್ಲ ಎಲ್ಲ ಮತ್ತೆ ಇದೇ ನಿಮ್ಮ ವಿಷಯವಾಗಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಯೋಬನು ದೊಡ್ಡ ಐಶ್ವರ್ಯವಂತನಾಗಿದ್ದ, ಆದರೆ ಇಲ್ಲಿ ಊಚು ದೇಶದಲ್ಲಿ ಅವನಷ್ಟು ಐಶ್ವರ್ಯವಂತರು ಯಾರು ಇರಲಿಲ್ಲ. ಒಂದೇ ದಿನದ ಎಲ್ಲವನ್ನು ಕಳ್ಕೊಂಡು ಬಿಟ್ಟ. ಆದರೆ ಯೋಬ 1:21 ಹೇಳ್ತದೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ದೇವರನ್ನು ಸ್ತುತಿಸಿ ಮಹಿಮೆಪಡಿಸುವಂಥದ್ದನ್ನು ಇಲ್ಲಿ ಕಾಣ. ಇದೇ ಎಲ್ಲದರಲ್ಲಿ ಸ್ತುತಿಸುವಂಥದ್ದು, ಎಲ್ಲದರಲ್ಲಿಯೂ ದೇವರ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು. ಏನೇ ಆದರೂ ಒಂದು ವೇಳೆ ನೀವು ಹಾಸಿಗೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಇವತ್ತಿರಬಹುದು, ರೋಗದ ಅನಾರೋಗ್ಯದ ನಿಮಿತ್ತ, ಅಥವಾ ಕೆಲಸ ಕಳ್ಕೊಂಡ ಸ್ಥಿತಿಯಲ್ಲಿ ನೀವು ಇರುವುದು, ಯಾವುದು ನೋವಿನಲ್ಲಿ ನೀವು ಇರ್ಬೋದು, ವೇದನೆ ಇರ್ಬೋದು. ಎಲ್ಲದರಲ್ಲಿ ನೀವು ಏನು ಮಾಡಬೇಕು? ದೇವರೇ ಸ್ತೋತ್ರ, ಸ್ತೋತ್ರ, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ತಾ ನಾವು ಇರಬೇಕು.
ದೇವರೇ, ಈ ಸ್ಥಿತಿ ನನ್ನ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿ ಬರಮಾಡಿದಿ. ಯಾಕೆಂದರೆ ರೋಮ 8:28 ಹೇಳ್ತದೆ, ತನ್ನ ಸಂಕಲ್ಪದ ಮೇರೆಗೆ ದೇವರು ಯಾರನ್ನು ಕರೀತಾನೋ ಅವರ ಹಿತಕ್ಕೋಸ್ಕರವಾಗಿ ದೇವರು ತನ್ನ ಪ್ರೀತಿಸುವ ಹಿತಕ್ಕಾಗಿ ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡ್ತಾನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಆದ ಕಾರಣ ಎಲ್ಲ ಪರಿಸ್ಥಿತಿಯಲ್ಲೂ ದೇವರಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸುವುದನ್ನು ಬಿಟ್ಟು ಬಿಡಬಾರ್ದು. ದೇವರು ಸ್ತುತಿಸಬೇಕು, ಮೇಂಪಡಿಸಬೇಕು. ಯಾವಾಗ ಕೃತಜ್ಞತೆ ಸ್ತುತಿ ಮಾಡ್ತೇವೆ, ದೇವರಿಗೆ ಮಹಿಮೆ ಸಲ್ಲಿಸುತ್ತಾ ಇರ್ತೇವೆ, ನಾವು ಸಂಗತಿಗಳು ಬದಲಾಗಲಿಕ್ಕೆ ಆರಂಭವಾಗುತ್ತದೆ. ಆತ್ಮ ಮಂಡಲದಲ್ಲಿ ಒಂದು ಆತ್ಮನ ಚಲನೆ ಉಂಟಾಗುತ್ತದೆ. ನಮಗೆ ಗೊತ್ತಿಲ್ಲದಂಥ ಆತ್ಮಿಕ ಮಂಡಲದಲ್ಲಿ ಕೆಲವೊಂದು ದುರಾತ್ಮಗಳನ್ನು ಅಲ್ಲಲ್ಲಿ ದೇವದೂತರು ಓಡಿಸುತ್ತಾರೆ. ಪವಿತ್ರಾತ್ಮನಲ್ಲಿ ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕಾಗಿ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ ಎಂಬುದ ಕರ್ತನು ನಮ್ಮನ್ನು ಎನ್ಕರೇಜ್ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ಫಿಲಿಪ್ಪಿ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಓದುವ. ಫಿಲಿಪ್ಪಿ ಚಾಪ್ಟರ್ 4, 6 and 7 ವರ್ಸ್. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಅಂದ್ರೆ ಸರ್ವ ವಿಷಯದಲ್ಲಿ ಅರ್ಥ ಏನು? ಯಾವ ಸಂಬಂಧವಾಗಿ ಚಿಂತೆ ಮಾಡದೆ, ಆಗಲೇ ಹೇಳಿದಂತೆ ರೋಗವು ಅಥವಾ ಬಾಧೆಯೋ, ಸಂಕಟವೋ, ಹಿಂಸೆಯೋ, ಅಥವಾ ಕೆಲಸ ಇಲ್ಲದ ಸಮಸ್ಯೆಯೋ, ಆರ್ಥಿಕ ಕೊರತೆಯೋ, ಇನ್ಯಾವುದಾಗಲಿ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಎಲ್ಲ ವಿಷಯಕ್ಕಾಗಿ ಅಂದರೆ ಸರ್ವ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿಮಗೆ ಬೇಕಾದದನ್ನು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡೋದು. ಏನು ಮಾಡಬೇಕಂತೆ? ತಿಳಿಯಪಡಿಸಬಹುದು. ಮುಂದಿನ ವಾಕ್ಯ ಓದಿ. ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗೇನ್ ನಡೀತದೆ? ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅಂದರೆ ಕಷ್ಟಗಳು ಬಾಧೆಗಳು ಬರುವಾಗ, ಹೊರಗಡೆ ಅಟ್ಯಾಕ್ ಬರುವಾಗ ಏನಾಗ್ತದೆ? ಫಸ್ಟ್ ಎಫೆಕ್ಟ್ ಆಗೋದು ನಮ್ಮ ಮನಸ್ಸು ಡಿಪ್ರೆಷನ್ಗೆ ಹೋಗುತ್ತದೆ, ಚಿಂತೆಗೆ ಒಳಗಾಗುತ್ತದೆ, ಮನಸ್ಸು ಬಾಧೆಯನ್ನು ಅನುಭವಿಸುವಂಥದ್ದಾಗಿದೆ. ಒಂದು ಸಲ ಮನಸ್ಸು ಕುಗ್ಗಿ ಹೋಯ್ತಂದರೆ ಯಾವ ಕೆಲಸ ನಮಗೆ ಮಾಡಲಿಕ್ಕೆ ಆಗಲ್ಲ, ಯಾರೊಟ್ಟಿಗೆ ಸಂತೋಷವಾಗಿ ನಮಗೆ ಮಾತಾಡಲಿಕ್ಕೆ ಆಗಲ್ಲ, ಸಮಯ ಕಳೀಲಿಕ್ಕೆ ನಮಗೆ ಆಗುವುದಿಲ್ಲ. ಒಂದೇ ಮಲಗಿ ಬಿಡ್ತೇವೆ, ಅದು ಏನು ಮಾಡೋದು ನಮಗೆ ಅರ್ಥ ಆಗೋದು, ಅಳುತ್ತಾ ಕೂತ್ಕೊಳ್ತೇವೆ, ಚಿಂತೆ ಮಾಡ್ತಾ ತಲೆ ಮೇಲೆ ಕೈಯುತ್ತು ಕೂತ್ಕೊಳ್ತೇವೆ. ಅದು ದೇವರ ಮಕ್ಕಳು ಹಾಗೆ ಅಲ್ಲ. ದೇವರ ಮಕ್ಕಳು ಏನು ಮಾಡಬೇಕು? ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ದೇವರಿಗೆ ಮಾಡುತ್ತಾ ನಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಬೇಕು. ಆಗ ಜ್ಞಾನಕ್ಕೆ ಮೀರುವಂಥ ದೈವಿಕವಾದ ಶಾಂತಿಯು ನಮ್ಮ ಹೃದಯಗಳನ್ನು, ಮನಸ್ಸನ್ನು ಏನು ಮಾಡ್ತದಂತೆ? ಆಳ್ತದೆ, ಕಾಯ್ತದೆ. ನಮ್ಮ ಮನಸ್ಸನ್ನು ಪ್ರೊಟೆಕ್ಟ್ ಮಾಡ್ತದೆ, ನಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡ್ತದೆ ಎಂಬುದಾಗಿ ನೋಡಿ. ಅದಕ್ಕೆ ದೇವಜನರು ಕಷ್ಟ ದುಃಖಗಳ ಮಧ್ಯದಲ್ಲಿಯೂ ಯಾಕೆ ಸಂತೋಷವಾಗಿರ್ತಾರೆ? 2017ನಲ್ಲಿ ಶಾರೀರಿಕವಾದ ಭಯಂಕರವಾದ ಅಟ್ಯಾಕ್ಗಳಿಗೆ ನಾನು ಒಳಗಾದೆ. 2016 ನವೆಂಬರ್ 4ನೇ ತಾರೀಕಿನಿಂದ ನಾವು ಅನ್ಲಿಮಿಟೆಡ್ ಪ್ರಾರ್ಥನಾ ಕೂಟಗಳನ್ನು ಆರಂಭಿಸಿದೆವು. ಹಲ್ಲೆಲೂಯ. ಅದು 1000ಕ್ಕಿಂತಲೂ ಅಧಿಕವಾದ ದಿವಸಗಳು ಕಂಟಿನ್ಯೂ ಆಗಿ ಮುಂದುವರಿಸುವಂತೆ ಕರ್ತನು ಸಹಾಯ ಮಾಡಿದ, ಬಲ ಕೊಟ್ಟ, ಕೃಪೆ ಕೊಟ್ಟನು ಪ್ರಿಯರೇ. ಆದರೆ 2017 ನಾವು ಜನವರಿ 4ನೇ ತಾರೀಕಿನವರೆಗೆ ಸುಮಾರು 17 ವರ್ಷಗಳಿಂದ ಶರೀರದಲ್ಲಿ 13 ವಿಧವಾದ ರೋಗ ನಾನು ಅನುಭವಿಸ್ತಾ ಇದ್ದೆ. ಅದಕ್ಕಾಗಿ 9 ವಿಧವಾದ ಮಾತ್ರೆ ತಗೊಳ್ತಾ ಇದ್ದೆ ಪ್ರತಿದಿನ. ದೇವರ ಆ ರೋಗದಿಂದ ಬಿಡುಗಡೆ ಕೊಟ್ಟೆ. ಯಾಕಂದ್ರೆ 40 ದಿವಸ ಲಿಕ್ವಿಡ್ ಫಾಸ್ಟಿಂಗ್ ತಗೊಂಡೆ 2017 ಜನವರಿ 4ನೇ ತಾರೀಕಿಗೆ. ಅದರಲ್ಲಿ ದೇವರು ಕೆಲವು ದುರಾತ್ಮಗಳನ್ನು ತೋರಿಸಿದ, ರೋಗದ ಆತ್ಮಗಳನ್ನು ಹೇಗೆ ಮನುಷ್ಯನ ಶರೀರವನ್ನು ಅಟ್ಯಾಕ್ ಮಾಡ್ತಾರೆ, ಮಂತ್ರವಾದ ಶಕ್ತಿಗಳು, ದೇಶದ ಬಲಗಳು ಹೇಗೆ ಅಟ್ಯಾಕ್ ಮಾಡ್ತವೆ, ಯಾವ ರೀತಿ ಮನುಷ್ಯನ ಶರೀರವನ್ನು ಬಂಧಿಸುತ್ತವೆ, ಒಂದು ದರ್ಶನದಲ್ಲಿ ನೋಡಿದ ಹಾಗೆ ದೇವರು ನನಗೆ ತೋರಿಸಿದ್ದನು ಪ್ರಿಯರೇ. ಮಾತ್ರವಲ್ಲ, ಅವುಗಳಿಗೆ ವಿರುದ್ಧವಾಗಿ ಹೇಗೆ ನಿಲ್ಲಬೇಕು, ಹೇಗೆ ಅವುಗಳನ್ನು ಗದರಿಸಬೇಕು, ಹೇಗೆ ಅವುಗಳಿಂದ ಬಿಡುಗಡೆ ಹೊಂದಬೇಕು, ಜನರನ್ನು ಬಿಡಿಸಬೇಕು, ಆ ಎಲ್ಲ ವಿಧಾನಗಳನ್ನು ಕರ್ತನು ನನಗೆ ಆ ದರ್ಶನದ ಮೂಲಕವಾಗಿ ಕಲಿಸಿಕೊಟ್ಟನು. ಆ 2017 ಜನವರಿ 4ನೇ ತಾರೀಕಿನಿಂದ ನನ್ನ ಶರೀರದಲ್ಲಿ ಒಂದೇ ರೋಗ ಇಲ್ಲ, ಒಂದೊಂದು ರೋಗಕ್ಕೆ ಮದ್ದು ತಗೊಂಡೋದಿಲ್ಲ, ಪೂರ್ಣವಾದ ಸೌಖ್ಯವನ್ನು ಕರ್ತನು ನನಗೆ ಕೊಟ್ಟನು. ನಾನು ವಿದೇಶಗಳಿಗೆ ಹೋಗುವಾಗ 1 ವಾರಕ್ಕೆ ಹೋದರೂ ಕೂಡ ನನ್ನ ಕೈಯಲ್ಲಿ
ಸುಮಾರು ಒಂದು 300, 400, 500 ಹಾಗೆ ಟ್ಯಾಬ್ಲೆಟ್ಗಳನ್ನು ತಗೊಂಡು ಹೋಗುವಂಥ ಸನ್ನಿವೇಶ ಇತ್ತು ಪ್ರಿಯರೇ. ಆದರೆ ಇವೆಲ್ಲವುಗಳಿಂದ ಕರ್ತನ ಪೂರ್ಣವಾದಂಥ ಸೌಖ್ಯ ನನಗೆ ಕೊಟ್ಟನು. ಹಲ್ಲೆಲೂಯಾ. ಆದರೆ ಅದು ಮಾತ್ರವಲ್ಲ, ಅನೇಕ ವಿಧವಾದ ಅಟ್ಯಾಕ್ಗಳು, ಸ್ಪಿರಿಚುವಲ್ ಅಟ್ಯಾಕ್ಗಳು, ಹೇಗೆ ಮನುಷ್ಯನ ಶರೀರ ಬಂಧಿಸುವಂಥದ್ದು ಶಾರೀರಿಕವಾದ ಅನುಭವಗಳನ್ನು ನನಗೆ ಆಯಿತು ಪ್ರಿಯರೇ. ಅವೆಲ್ಲವುಗಳನ್ನ ಹೋರಾಡಿ ಪ್ರಾರ್ಥಿಸಿ ಗಂಟೆಗಟ್ಟಲೆ ಅನ್ಯ ಭಾಷೆ ಮಾತಾಡುತ್ತಾ ಹಲ್ಲೆಲೂಯಾ ಇವೆಲ್ಲ ದುರಾತ್ಮ ಶಕ್ತಿಗಳು ಹಲ್ಲೆಲೂಯಾ ಒಂದೊಂದಾಗಿ ಬಿಟ್ಟು ಓಡಿ ಹೋಗುವಂಥದ್ದನ್ನು ನಾನು ಕಾಣ್ತಾ ಇದ್ದೆ ಪ್ರಿಯರೇ. ಪರಿಪೂರ್ಣವಾದಂಥ ಒಂದು ಬಿಡುಗಡೆ. ಅಂದರೆ ಆ ದಿನಮಾನ ಸತ್ಯ ಹೇಳಬೇಕಾದ್ರೆ ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ಕೂಟಕ್ಕೆ ಜನರು ಬರ್ತಾಯಿದ್ರು. ಆದರೆ 2017 ಜಾಸ್ತಿ ಅಂದರೆ ಮಲಗಿದ್ದು ರಾತ್ರಿ ಹಗಲು ಅರ್ಧ ಗಂಟೆ 1 ಗಂಟೆ, ಅದಕ್ಕಿಂತ ಜಾಸ್ತಿ ಮಲಗಲಿಕ್ಕೆ ಮಲಗಲಿಲ್ಲ. ಆದರೆ ಕೂಟಗಳು ಸತತವಾಗಿ ಹೋಗ್ತಾ ಇದ್ದೆವು. ಇಲ್ಲಿ 24 ಗಂಟೆ ಪ್ರಾರ್ಥನೆಗಳು ನಡೀತಾ ಇತ್ತು. 6 ಗ್ರೂಪ್ಗಳನ್ನು ಮಾಡಿದ್ವಿ. 4 ಗಂಟೆ ಪ್ರಾರ್ಥಿಸುವಂಥ 6 ಗ್ರೂಪ್ಗಳನ್ನು ಸಪ್ರೇಟಾಗಿ ಮಾಡಿಕೊಂಡು ಚರ್ಚಲ್ಲಿ ಕೂಟಗಳು ಹಾಗೆ ಹೋಗ್ತಾ ಇತ್ತು. ಇನ್ನೊಂದು ಕಡೆ 24 ಗಂಟೆ 1 ವರ್ಷದವರೆಗೆ ನಾವು ಪ್ರಾರ್ಥನೆಯನ್ನು ನಡೆಸಿದ್ದೆವು. ನಾವು ಪಾಸ್ಟರ್ ಪ್ರಶಾಂತ್ ನಾವೆಲ್ಲ ಒಟ್ಟಾಗಿ ಸೇರಿ ಬಬಂಕಲೆಲ್ಲ ಸೇರಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 2 ಗಂಟೆವರೆಗೆ 4 ಗಂಟೆ ಪ್ರೇಯರ್ ಮಾಡ್ತೀವಿ ನಮ್ಮ ಟೀಮಲ್ಲಿ. ಬಾಕಿ ಸಹೋದರ ಟೀಮ್ ಬೆಳಿಗ್ಗೆ 2 ಗಂಟೆಗೆ ಬಟ್ಟು 2 ರಿಂದ 6 ಗಂಟೆವರೆಗೆ ಪ್ರೇಯರ್ ಮಾಡ್ತಾಯಿತ್ತು. ಹೀಗೆ ಅದು ಕಂಟಿನ್ಯೂ ಆಗಿ ಪ್ರಾರ್ಥನೆ ಹೋಗ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರು ಅನೇಕ ಅನುಭವಗಳನ್ನು ಆ ದಿನಮಾನಗಳಿಂದ ತೋರಿಸಿದ ಪ್ರಿಯರೇ. ಯಾವ ರೀತಿ ಮಂತ್ರವಾದ ಶಕ್ತಿ ಒಬ್ಬ ಶರೀರವನ್ನು ಅಟ್ಯಾಕ್ ಮಾಡುವಂಥದ್ದು, ಹೇಗೆ ಬಂಧಿಸುತ್ತದೆ, ಹೇಗೆ ರೋಗಗಳು ಉತ್ಪತ್ತಿ ಮಾಡುವಂಥದ್ದು ಅನುಭವದಲ್ಲಿ ನಾನು ನೋಡ್ತಾ ಇದ್ದೆ ಪ್ರಿಯರೇ. ಆದರೆ ಅನೇಕ ದುಃಖಗಳಿತ್ತು. ಒಂದೊಂದು ಕಡೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತಾ ಇತ್ತು, ಇನ್ನೊಂದು ಕಡೆ ಶರೀರವಾದ ಅಟ್ಯಾಕ್ಗಳು, ಅನೇಕ ವಿಧವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದವು ಪ್ರಿಯರೇ. ಲೋಕದ ಹೊರ ಜಗತ್ತಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಕೇವಲ ನನ್ನ ಜೊತೆಲಿ ಯಾರೆಲ್ಲಿದ್ದರೂ ಅವರಿಗೆ ಮಾತ್ರ ವಿಷಯಗಳು ಗೊತ್ತಿತ್ತು ಪ್ರಿಯರೇ. ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಅವೆಲ್ಲದರ ಮಧ್ಯದಲ್ಲಿ ಸಂತೋಷವಾಗಿ ದೇವರ ಸೇವೆ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು? ಹಲ್ಲೆಲೂಯಾ. ದೇವರಾತ್ಮನು ನನಗೆ ಒದಗಿಸಿಕೊಟ್ಟಂಥ ಈ ಒಂದು ಸ್ತುತಿಯ ವಸ್ತ್ರದ ಮೂಲಕವಾಗಿ, ಹಲ್ಲೆಲೂಯಾ, ಸ್ತುತಿಯ ವಸ್ತ್ರದ ಮೂಲಕವಾಗಿ ಈ ಒಂದು ಸಮಯದಲ್ಲಿ ಸಂತೋಷದೊಂದಿಗೆ ಸೇವೆ ಮಾಡಲಿಕ್ಕೆ, ಸಂತೋಷದೊಂದಿಗೆ ಮುಂದುವರಿಲಿಕ್ಕೆ ಸಾಧ್ಯವಾಯಿತು. ಕೆಲವೊಂದು ವಿಷಯಗಳನ್ನು ಹೊರಗಡೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನ ಜೊತೆಲಿದ್ದವರು ಕೆಲವರಿಗೆ ಎಲ್ಲ ವಿಷಯಗಳು ಗೊತ್ತುಂಟು. ಯಾವ ರೀತಿಯ ಅನುಭವಗಳೆಂಬುದಾಗಿ ಹೊರ ಜಗತ್ತಿಗೆ ನಾನು ಕೆಲವೊಂದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಕೆಲವೊಂದು ಭಯಪಡಿಸುವಂಥ ಅನುಭವಗಳು ಕೂಡ ಇದ್ದವು ಪ್ರಿಯರೇ. ಆದರೆ ದೇವರು ಅದ್ಭುತವಾದ ದೇವರು ನಂಬಿಗಸ್ತನಾಗಿದ್ದಾನೆ. ಅದ್ಭುತವಾದ ರೀತಿಯಲ್ಲಿ ಆ ದಿನಮಾನಗಳಲ್ಲಿ ಮುನ್ನಡೆಸ್ಕೊಂಡು ಬಂದ 6 ತಿಂಗಳು ನನ್ನ ನೆನಪಿನ ಶಕ್ತಿ ಕಳ್ಕೊಂಡೆ 2017. ಒಂದೇ ಒಂದು ಸ್ಕ್ರಿಪ್ಚರ್, ಒಂದೇ ಒಂದು ವಾಕ್ಯ ನನಗೆ ಬಾಯಾಟ, ನನಗೆ ಗೊತ್ತಿಲ್ಲ, ನನ್ನ ವಾಕ್ಯನ ಗೊತ್ತಿಲ್ಲ. ಹಲ್ಲೆಲೂಯಾ. ಸತ್ಯ ಹೇಳಬೇಕಾದ್ರೆ ನಾನು ಹೊರ ದೇಶದಲ್ಲಿ ಅನೇಕರು ಹೇಳುವಂಥದ್ದು ನಡೆದಾಡುವಂಥ ಸತ್ಯವೇದ ಎಂಬುದಾಗಿ. ಅನೇಕರು ಅವರಿಗೆ ಬೇಕಾದ ವಾಕ್ಯ ಬೇಕಾದರೆ ಗೂಗಲ್ ಸರ್ಚ್ ಮಾಡೋಕ್ಕೆ ಮುಂಚೆ ನನಗೆ ಫೋನ್ ಮಾಡಿ ಈ ವಾಕ್ಯ ಎಲ್ಲಿದೆ ಪಾಸ್ಟ್ ಅಂತ ಕೇಳ್ತಾಯಿದ್ರು. ಆದರೆ 2017 6 ತಿಂಗಳುಗಳ ಕಾಲ ನನ್ನ ಮೆಮೊರಿ ಪವರ್ ಕಳ್ಕೊಂಡೆ ಪ್ರಿಯರೇ. ಪ್ರಸಂಗ ಮಾಡಲಿಕ್ಕೆ ಆಗ್ತಾಯಿಲ್ಲ. ಗೆಸ್ಟ್ ಪಾಸ್ಟರ್ಗಳು ಪ್ರಸಂಗ ಮಾಡ್ತಿದ್ರು. ಹೊರಗಿನ ಜನರಲ್ಲಿ ನೋಡುವಾಗ ನಾನು ಸಂತೋಷವಾಗಿದ್ದೇನೆ. ಹಲ್ಲೆಲೂಯಾ. ನನ್ನಲ್ಲಿ ವೇದನೆ ಇದೆ, ದುಃಖ ಇದೆ, ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಯಾರಿಗೂ ನಾವು ತೋರಿಸ್ತಾ ಇರಲಿಲ್ಲ ಪ್ರಿಯರೇ. ಸಂತೋಷದೊಂದಿಗೆ ದೇವರ ಸೇವೆ ಮಾಡುವ ಹಾಗೆ ದೇವರು ಕೃಪೆ ಕೊಟ್ಟನು ಪ್ರಿಯರೇ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ, ನಮ್ಮಲ್ಲಿ ಒಂದು ವಸ್ತ್ರ ಇದೆ ಪ್ರಿಯರೇ. ನಮ್ಮ ಆತ್ಮಕ್ಕೆ ದೇವರು ತೊಡಿಸಿದ ಒಂದು ವಸ್ತ್ರವಿದೆ. ಅದು ಸ್ತುತಿಯ ವಸ್ತ್ರವಾಗಿದೆ. ಅದಕ್ಕೆ ಪೌಲ ಹೇಳ್ತಾನೆ ನೋಡಿ, ಫಿಲಿಪ್ಪಿ 3:1, ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತೇನೆ, ಕರ್ತನಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ ಆತನು ಹೇಳುವಂತ ನೋಡ್ತೇವೆ. ಯಾವಾಗ ಸಂತೋಷ ಪಡಲಿಕ್ಕೆ ಆಗ್ತದೆ ನಮಗೆ? ಸ್ತುತಿಯ ವಸ್ತ್ರವನ್ನು ತೊಟ್ಟ ನಂತರ. ಈ ಸ್ತುತಿಯ ವಸ್ತ್ರವನ್ನು ಕರ್ತನು ನನಗೂ ನಿಮಗೂ ತೊಡಿಸಿದ್ದಾನೆ. ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೋ ಅವರೆಲ್ಲರಿಗೆ ಸ್ತುತಿಯ ವಸ್ತ್ರವನ್ನು ಕರ್ತನಾದ ಯೇಸು ಸ್ವಾಮಿ ತೊಡಿಸಿದ್ದಾನೆ ಪ್ರಿಯರೇ. ಇಲ್ಲಿ ಸ್ತುತಿಯ ಕುರಿತಾಗಿ ಅನೇಕ ವಿಷಯಗಳನ್ನು ಧ್ಯಾನ ಮಾಡಬಹುದು. ಒಂದು ವಾಕ್ಯವಾದ ಸ್ತುತಿ ಎಂಬುದಾಗಿ ಹೇಳುವಂಥದ್ದು ಅದು ನಮ್ಮ ಮನಸ್ಸಿನಲ್ಲಿ ಮನಸ್ಸು ಸ್ತುತಿಸಬಾರ್ದೆಂಬುದಾಗಿ ಹೇಳುವುದಿಲ್ಲ, ಮನಸ್ಸಲ್ಲಿ ಸ್ತುತಿಸಬೇಕು. ಎರಡನೇದಾಗಿ ಸ್ತುತಿಯ ಶಬ್ದವು ಕೇಳಬೇಕು ಪ್ರಿಯ, ಹೊರಗೆ ಬರಬೇಕು, ಅದು ಕೇಳಬೇಕು. ಪ್ರೈಸ್ ಗಾಡ್. ಚಪ್ಪಾಳೆ ತಟ್ಟುವುದರ ಮೂಲಕವಾಗಿಯೋ ಬೇರೆ ಬೇರೆ ವಿಧಕ್ಕೆ ಶಬ್ದ ಅದು ಕೇಳಬೇಕು. ನಾವು ಕೀರ್ತನೆ 66:8 ವಾಕ್ಯ ಓದುವ. ಕೀರ್ತನೆ 66:8 ವಾಕ್ಯ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 66:8. ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ನಮ್ಮ ದೇವರನ್ನು ವಂದಿಸಿರಿ. ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಯಾಕೆ? ನಾನು ಮತ್ತು ನೀವು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಸ್ತುತಿಯ ವಸ್ತ್ರವನ್ನು ತೊಟ್ಟಿದ್ದಾರೆ. ನಾವೆಲ್ಲರೂ ಸ್ತುತಿಯ ವಸ್ತ್ರವನ್ನು ತೊಟ್ಟಿದ್ದೇವೆ ಪ್ರಿಯರೇ.
ಸ್ತುತಿಯ ವಸ್ತ್ರವನ್ನು ತೊಟ್ಟಿದ್ದರ ನಿಮಿತ್ತವಾಗಿ ನಾವು ಯಾವಾಗಲೂ ನಮ್ಮ ಸ್ತುತಿಗಳ ದೇವರನ್ನು ಸ್ತುತಿಸಿ ಮಹಿಮೆಪಡಿಸಬೇಕು. ಯೆಶಾಯನ ಪುಸ್ತಕ 6ನೇ ಅಧ್ಯಾಯ 1-8 ವಾಕ್ಯ ಓದುವಾಗ, ಯೆಶಾಯ ಪ್ರವಾದಿಯು ಉಜ್ಜಿಯನು ಕಾಲವಾದ ನಂತರದಲ್ಲಿ ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. ಪರಲೋಕದ ದರ್ಶನವಾಗಿದೆ. ಅದು ದೇವಾದಿ ದೇವನನ್ನು ಕೆರೂಬಿಗಳು, ಸೆರಾಪಿಯರು ಎಲ್ಲ ದೇವದೂತರು ಸೇರಿ ಆರಾಧಿಸುವಂಥ ಒಂದು ದರ್ಶನವಾಗಿತ್ತು. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಹೇಳಿ ಕರ್ತಾದಿ ಕರ್ತನನ್ನು ಸ್ತುತಿಸುವಂಥದ್ದನ್ನು, ಆರಾಧಿಸುವಂಥದ್ದನ್ನು ಆತ್ಮದಲ್ಲಿ ಕಾಣುವಂಥ ಯೆಶಾಯ ಪ್ರವಾದಿಯನ್ನು ಕಾಣ್ತೇವೆ. ನಾವು ಹೋಗುವಂಥ ಪರಲೋಕದಲ್ಲಿ ದಿನದ 24 ಗಂಟೆ ಸ್ತುತಿ ಇದೆ. ಅಲ್ಲಿ ಪ್ರಾರ್ಥನೆ ಇಲ್ಲ, ಅಲ್ಲಿ ಪ್ರಸಂಗ ಇಲ್ಲ ಪ್ರಿಯರೇ, ಅಲ್ಲಿ ಖಾಲಿ ಸ್ತುತಿ ಇರ್ತದೆ ಪ್ರಿಯ. ಯಾವಾಗಲೂ ದಿನದ 24 ಗಂಟೆ ನಾವು ಸ್ತುತಿಸುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ಇರುತ್ತೇವೆ ಪ್ರಿಯರೇ. ಆದ ಕಾರಣ ಅದಕ್ಕಾಗಿ ಲೋಕದಲ್ಲಿ ಇರುವಾಗಲೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಅನೇಕರು ಸ್ತುತಿ ಆರಾಧನೆಯ ಭಾಗವನ್ನು ಅಸಡ್ಡೆ ಮಾಡ್ತಾರೆ. ಸ್ತುತಿ ಮತ್ತು ಆರಾಧನೆಯಲ್ಲಿರುವಂಥ ಮಹಿಮೆ ಈಗ ಬರುವಂಥ ಸಮಯದಲ್ಲಿ ನಾನು ನಿಮಗೆ ಕಲಿಸಿಕೊಡ್ತೇನೆ ಏನೆಲ್ಲ ಮಹಿಮೆ ಇದೆ ಸ್ತುತಿ ಮತ್ತು ಆರಾಧನೆಯಲ್ಲಿ ಎಂಬುದಾಗಿ. ನಾನು ಎಷ್ಟೋ ಕಡೆಗಳಿಗೆ ನಾನು ಆರಾಧನೆಗೆ ಹೋಗ್ತಾರೆ. ಎಷ್ಟೋ ಜನರು ಆರಾಧನೆಗೆ ಭಾನುವಾರ ಈಗ ನೋಡಿ, ಈಗ ಆರಾಧನೆ ಇಲ್ಲವಾಗಿದೆ, ದುಃಖ. ಆರಾಧನೆ ಒಳ್ಳೆ ರೀತಿ ಇದ್ದ ಸಂದರ್ಭದ ಎಷ್ಟೋ ಜನರು ಆರಾಧನೆ ಭಾಗವನ್ನು ಅಸಡ್ಡೆ ಮಾಡುವಂಥ ಸಂಗತಿ ಇತ್ತು. ಬೇಕೆಂಬುದಾಗಿ ಆರಾಧನೆ ಮುಗಿಯುವ ಹೊತ್ತಿಗೆ ಚರ್ಚಿಗೆ ಮುಟ್ಟುವುದು, ಅಂದರೆ ವಾಕ್ಯವನ್ನು ಕೇಳುವ ಸಮಯಕ್ಕೆ ಮಾತ್ರ ಮುಟ್ಟುವುದು. ಆ ರೀತಿಯಲ್ಲೂ ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಆರಾಧನೆ ಅಸಡ್ಡೆ ಮಾಡ್ತಾರೆ, ಪ್ರಾರ್ಥನಾ ಭಾಗವನ್ನು ಅಸಡ್ಡೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಎಲ್ಲ ಇಂಪಾರ್ಟೆಂಟ್ ಭಾಗಗಳು ಇವೆಲ್ಲ ಕರ್ತನು ನಮಗೆ ಕೊಟ್ಟಂಥ ಆತ್ಮಿಕ ಆಯುಧಗಳಾಗಿವೆ ಪ್ರಿಯರೇ. ಇದನ್ನು ನಾವು ಧರಿಸಿಕೊಳ್ಳಬೇಕು. ನಾವು ಆರಾಧನೆ ಯಾವ ಭಾಗವನ್ನು ಅಸಡ್ಡೆ ಮಾಡಬಾರದು. ದೇವರನ್ನು ಮಹಿಮೆಪಡಿಸಬೇಕಾದ್ರೆ ಆರಾಧಿಸಬೇಕು, ದೇವರ ಪ್ರಾರ್ಥನೆ ಕೂಡ ನಾವು ಮಾಡಬೇಕು. ವಾಕ್ಯ ಭಾಗ ಎಲ್ಲ ಇಕ್ಕೋಲಾಗಿ ನಾವು ಸಮತೋಲನದಲ್ಲಿ ಎಲ್ಲ ಭಾಗಗಳನ್ನು ಇಡಬೇಕು ಪ್ರಿಯರೇ. ಇದನ್ನು ದೇವರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು. ಆರಾಧನೆ ಭಾಗವನ್ನು ಯಾವತ್ತು ಒಂದು ವೇಳೆ ನೋಡಿ, ಇವತ್ತು ನಮಗೆ ಆರಾಧನೆ ಇಲ್ಲ, ದುಃಖದ ವಿಷಯ. ಫಿಸಿಕಲಿಯಾಗಿ ಆರಾಧನೆ ಇಲ್ಲ, ನಾವೆಲ್ಲ ಆನ್ಲೈನ್ನಲ್ಲೇ ಒಟ್ಟಾಗಿ ಸೇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊರೋನಾದ ನಿಮಿತ್ತವಾಗಿ. ಆದರೆ ಇವತ್ತಾದರೂ ನಾವು ದೇವರಿಗೊಂದು ಮಾತು ಕೊಡಬೇಕು ಪ್ರಿಯರೇ. ಕರ್ತನೆ, ಯಾವಾಗದ್ರೊಮ್ಮೆ ಆರಾಧನೆಯು ಫಿಸಿಕಲಿಗೆ ಆರಂಭವಾದಾಗ ಯಾವತ್ತೂ ಆರಾಧನೆಯನ್ನು ನಾನು ಅಸಡ್ಡೆ ಮಾಡೋದಿಲ್ಲ ಸ್ವಾಮಿ. ನಾನು ಸ್ವಲ್ಪ ಮುಂಚೆನೇ ಬರ್ತೇನೆ. ನಾವು ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಸ್ವಲ್ಪ ಮುಂಚೆನೇ ಹೋಗ್ತೇವೆ, ಏರ್ಪೋರ್ಟ್ಗೆ ಹೋಗುವಾಗ ಸ್ವಲ್ಪ ಮುಂಚೆನೇ ಹೋಗ್ತೇವೆ, ವೈದ್ಯರಿಗೆ ವೈದ್ಯರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಮುಂಚಿತವಾಗಿ ಹೋಗಿ ಮುಟ್ತೇವೆ, ಎಲ್ಲ ಕಡೆ ನಾವು ಮುಟ್ತೇವೆ. ಆದರೆ ಅನೇಕ ಸಲ ಆರಾಧನೆಯನ್ನು ಅಸಡ್ಡೆ ಮಾಡುವಂಥ ಅನುಭವಗಳನ್ನು ನಾವು ಕಾಣ್ತೇವೆ. ಎಷ್ಟೋ ಜನರು ಆರಾಧನೆ ಅಸಡ್ಡೆ ಮಾಡ್ತಾರೆ. ಅಲ್ಲಲ್ಲಿ ಬೇಕಾಬಿಟ್ಟಿಯಾಗಿ ಬರುವಂಥದ್ದು, ಸಮಯಕ್ಕೆ ಸರಿಯಾಗಿ ಬರದಿರುವಂಥ ಅನುಭವಗಳನ್ನು ನೋಡ್ತೇವೆ. ಓಕೆ, ಕೆಲವೊಮ್ಮೆ ಲೇಟ್ ಆಗಬಹುದು, ಟ್ರಾಫಿಕ್ ಜಾಮ್ ಆಗುವಂಥ ಸನ್ನಿವೇಶ, ಕೆಲವು 1-2 ಬಸ್ಸುಗಳನ್ನು ಚೇಂಜ್ ಮಾಡಿ ಬರುವಾಗ ಲೇಟ್ ಆಗ್ಬೋದು. ಆದರೆ ಯಾವಾಗಲೂ ಅದು ಆಗಬಾರದು ಪ್ರಿಯರೇ. ಅಸಡ್ಡೆ ಮಾಡಬಾರ್ದು ಆರಾಧನೆ. ನಾವು ನಿಜವಾಗಿ ಪರಿಪೂರ್ಣ ಆರಾಧನೆ ಆಗಬೇಕಾದ್ರೆ ಆರಂಭದ ಪ್ರಾರ್ಥನೆಯಿಂದ ಹಿಡಿದು ಆರಾಧನೆ, ವಾಕ್ಯದ ಭಾಗ, ಪ್ರಾರ್ಥನೆ ಭಾಗ, ಸಾಕ್ಷ್ಯ ಭಾಗ ಎಲ್ಲದರಲ್ಲೂ ಪಾಲ್ಗೊಳ್ಳಬೇಕು. ಆವಾಗಲೇ ಅದು ನಮ್ಮ ಆರಾಧನೆಯು ಅದು ಪರಿಪೂರ್ಣವಾಗುವಂಥದ್ದಾಗಿದೆ ಪ್ರಿಯರೇ. ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂಥ ದೇವರು. ನಾವು ಕೀರ್ತನೆ 22:3 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 22:3. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ಆಮೆನ್. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ನಮ್ಮ ದೇವರು ಆಸೀನನಾಗಿದ್ದಾನಂತೆ. ನಾವು ಸ್ತುತಿಸುವಾಗ ನಮ್ಮ ದೇವರನ್ನು ಒಂದು ಸಿಂಹಾಸನ ಉಂಟಾಗುತ್ತದೆ. ಕರ್ತನು ಆ ಸಿಂಹಾಸನದಲ್ಲಿ ಬಂದು, ಸ್ತೋತ್ರ ಸಿಂಹಾಸನ ಬಂದು ಕುಳಿತುಕೊಳ್ತಾನೆ ಮತ್ತು ಅಲ್ಲಿ ಅದ್ಭುತಗಳನ್ನು ಮಾಡ್ತಾನೆ ಪ್ರಿಯರೇ. ಅಲ್ಲಲ್ಲಿಯ ನಮ್ಮ ದೇವರು ನಮ್ಮ ಸ್ತುತಿಯ ಸಿಂಹಾಸನದಲ್ಲಿ ಕುಳಿತಿರುವಂಥ ದೇವರು. ಅದಕ್ಕಾಗಿ ನಾವು ಏನು ಮಾಡಬೇಕಂತೆ? ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು. ಎರಡನೇದಾಗಿ ಇನ್ಯಾಕೆ ನಾವು ಸ್ತುತಿಸಬೇಕೆಂಬುದಾಗಿ ತಿಳ್ಕೊಳ್ಳೋಣ. ಕೀರ್ತನೆ ಪುಸ್ತಕ 30ನೇ ಅಧ್ಯಾಯ 1-3 ವಾಕ್ಯ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 30 ವರ್ಸಸ್ 1-3. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ನನ್ನ ಶತ್ರುಗಳು ಸಂತೋಷ ಪಡುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಾನನ್ನು ಕೊಂಡಾಡ್ತಾನೆ. ಶತ್ರುಗಳು ಯಾವಾಗ ಸಂತೋಷ ಪಡ್ತಾರೆ? ನಾವು ಅನೇಕ ಸಲ ಬೀಳುವಾಗ, ನಷ್ಟಗಳು ಸಂಭವಿಸುವಾಗ, ಕುಟುಂಬಗಳಲ್ಲಿ ತೊಂದರೆ ಉಂಟಾಗುವಾಗ ಶತ್ರುಗಳು ಸಂತೋಷಿಸುತ್ತಾರೆ.
ನಮ್ಮ ದೇವರು ಕೀರ್ತನೆ 23:5 ಪ್ರಕಾರವಾಗಿ ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸುವಂಥ ದೇವರು. ಇಲ್ಲಿ ಭಕ್ತನ ದಾವೀದನು ಹೇಳ್ತಾನೆ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಎಷ್ಟೋ ಸಮಯಗಳಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ ದೇವರು, ಕಾದಿದ್ದಾನೆ ಅನೇಕ ಅಪಾಯಗಳಿಂದ. ಅನೇಕ ಸಲ ಬೇಗನೆ ಮರೆತು ಹೋಗ್ತೇವೆ ಪ್ರಿಯರೇ ನಾವು. ಓಕೆ, ಮುಂದೆ ಓದುವ. ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಮೂರನೇದಾಗಿ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಯಾಕೆ ಸ್ತುತಿಸಬೇಕು ದೇವರನ್ನು? ನಮ್ಮ ಮೊರೆಯನ್ನು ಕೇಳಿ ದೇವರು ನಮಗೆ ಸ್ವಸ್ಥತೆಯನ್ನು ಕೊಟ್ಟ ಎಷ್ಟೋ ಸಮಯಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಪ್ರಿಯರೇ. ದೇವರಿಗೆ ನಾವು ಮೊರೆ ಇಡುವಾಗ ದೇವರು ನಮಗೆ ಸೌಖ್ಯವನ್ನು ಕೊಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ, ಅದ್ಭುತ ಮಾಡ್ತಾನೆ ಪ್ರಿಯರೇ. ನಮಗೆ ನಾನು ಒಂದು ವಿಷಯ ಹೇಳ್ತೇನೆ. ಕಳೆದ ಕೆಲ ವರ್ಷಗಳಲ್ಲಿ 13 ರೋಗಗಳಲ್ಲಿ ಒಂದು ರೋಗ ನನ್ನದಾಗಿತ್ತು, ಸೊಂಟ ನೋವು. ಅದು ಸೊಂಟ ನೋವು ನನಗೆ ಮೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ವೇದನೆ, ಶ್ವಾಸ ತೆಗಿಲಿಕ್ಕೆ ಜಸ್ಟ್ ಚಿಕ್ಕ ಕೆಮ್ಮು ಬಂದರೆ ಅದು ಬಂದಾಗ ನನಗೆ ತಡೆಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಎಷ್ಟು ದಿವಸಗಳವರೆಗೆ ಹೋಗ್ತಾ ಇತ್ತು, ತಿಂಗಳುಗಳವರೆಗೆ ಹೋಗ್ತಾ ಇತ್ತು ಆ ನೋವು. ಎಷ್ಟೋ ಸಲ 2-3 ಸಲ ಪ್ರಶಾಂತ್ ಅವರು ನಮ್ಮ ಸಹೋದರರು ನನ್ನ ಮನೆಯಿಂದ ಎತ್ತಿಕೊಂಡು ಚರ್ಚಿಗೆ ಎತ್ತಿಕೊಂಡು, ನಾನು ಎತ್ತಿ ಅಲ್ಲ, ಹೀಗೆ ಎತ್ತಿಕೊಂಡು ಹಾಗೆ ಕರ್ಕೊಂಡು ಹೋಗಿದ್ದಾರೆ ಚರ್ಚಿಗೆ. ಆ ರೀತಿಯ ಒಂದು ಅನುಭವ ಇತ್ತು ಪ್ರಿಯರೇ. ನನಗೆ ಎಷ್ಟೋ ಸಲ ವೇದಿಕೆಯಲ್ಲಿ ನಿಂತು ಪ್ರಸಂಗ ಮಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇತ್ತು, ಭಯಂಕರ ನೋವು. ಒಂದು ಸಲ ಆ ನೋವಿನಿಂದಾಗಿ ವಿದೇಶದ ಪ್ರವಾಸವನ್ನು ಕ್ಯಾನ್ಸಲ್ ಮುಂದಕ್ಕೆ ದೂಡಿದಂಥ ಅನುಭವ ಇತ್ತು, ಆಗಲಿಲ್ಲ. ಆ ರೀತಿ ಇತ್ತು ಪ್ರಿಯರೇ. ಕಳೆದ 2 ವಾರದಿಂದ ನನಗೊಂದು ಸೊಂಟ ನೋವು ಬಂತು. ಆದರೆ ಈಗ ನನಗೆ ದೇವರು ಯುದ್ಧ ವಿದ್ಯೆ ಕಲಿಸಿಬಿಟ್ಟಿದ್ದಾನೆ. ನಾವು 144ನೇ ಕೀರ್ತನೆ 1ನೇ ವಾಕ್ಯ ಓದುವ. 144 Psalm verses 1. ನನ್ನ ಶರಣನಾದ ಯೆಹೋವನಿಗೆ, ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಕೊಂಡಾಟವಾಗಲಿ. ಆತನು ನನ್ನ ಕೈಗಳಿಗೆ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಇನ್ನೊಂದು ರಹಸ್ಯ ನಿಮ್ಗೆ ಹೇಳ್ತಾನೆ, ಸೀಕ್ರೆಟ್ ಹೇಳ್ತಾನೆ. ಆ ಸೊಂಟ ನೋವು ಬಂದದ್ದು ಇದು ಸಾಧಾರಣವಾದ ರೋಗ ಅಲ್ಲ ಪ್ರಿಯರೇ, ಅದೊಂದು ಸ್ಪಿರಿಚುವಲ್ ಅಟ್ಯಾಕ್. ಕಾರಣ ನಾನು ಅದನ್ನು ಕಾಣಿದೆ, ಅದು ಅನುಭವಿಸಿದ್ದೆ, ಕಂಡೆ ನಾನು. ಕೊನೆಗೆ ಸೊಂಟ ನೋವು ಕೇವಲ 2 ದಿವಸ ಇತ್ತು ನನಗೆ. ಮತ್ತು ತೊಡೆಯಲ್ಲಿ ಅದು ಮಸಲ್ಸ್ ನೋವಿತ್ತು, ಒಂದು 3-4 ದಿವಸ, ಒಂದು ವಾರದವರೆಗಿತ್ತು. ಪ್ರೈಸ್ ಗಾಡ್. ಸೊಂಟ ನೋವು 2 ದಿವಸ ಇತ್ತು. ಅದು ಫೈಟ್ ಮಾಡಿ ಪ್ರಾರ್ಥನೆ ಮಾಡಿ ದೇವರು ಅದ್ಭುತವಾಗಿ ದೇವರು ಬಿಡುಗಡೆ ಕೊಟ್ಟ. ಸೊಂಟ ನೋವಿಂದ ಯಾವ ವೈದ್ಯರ ಬಳಿ ಹೋಗಲಿಲ್ಲ, ಮೆಡಿಸಿನ್ ತರಲಿಕ್ಕೆ, ಡಾಕ್ಟರ್ ಬಳಿ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಯುದ್ಧ ವಿದ್ಯೆ ದೇವರು ಕಲಿಸಿದ್ದಾನೆ. ಕಾರಣ 2017 ಅದೊಂದು ನನಗೆ ದೇವರು ಕೊಟ್ಟ ತರಬೇತಿಯ ವರ್ಷವಾಗಿತ್ತು. ಅದೊಂದು ಆತ್ಮಿಕ ತರಬೇತಿಯ ವರ್ಷವಾಗಿತ್ತು ಪ್ರಿಯರೇ. ಅಲ್ಲಲ್ಲಿಯ ಇದು ಸಾಧಾರಣವಾದಂಥ ರೋಗ ಅಲ್ಲ. ಅದು ನನಗೆ ಬಂದದ್ದು ಕೆಲವರು ಗ್ಯಾಸ್ಟ್ರಿಕ್ ಅಂತ ಹೇಳಿದರು, ಇನ್ನು ಕೆಲವರು ಒಂದೊಂದು ರೀತಿಯಾಗಿ ಇದು ಹೀಟ್ ಆಗಿದೆ ಎಂಬುದಾಗಿ ಬೇರೆ ರೀತಿಯಲ್ಲಿ ಹೇಳಿದರು. ನನಗೆ ಗೊತ್ತಿತ್ತು ಅದು ಏನು ಎಂಬುದಾಗಿ. ನಾನು ಅನುಭವಿಸ್ತಿದ್ದೆ, ಅದು ಯಾವ ರೀತಿಯಲ್ಲಿ ಅದು ಮೂವ್ ಆಗ್ತಿತ್ತು ನನಗೆ ಗೊತ್ತಿತ್ತು. ದೇವರು ಅದ್ಭುತವಾಗಿ ಬಿಡುಗಡೆ ಕೊಟ್ಟು 2 ದಿವಸದಲ್ಲಿ ಇದು ಮಸಲ್ಸ್ ನೋವೆಲ್ಲ ಒಂದೇ ವಾರದಲ್ಲಿ ಕಂಪ್ಲೀಟಾಗಿ ಹೋಯಿತು. ಆದರೆ ಕಾರಣ ಯಾಕೆಂದರೆ ಯುದ್ಧ ವಿದ್ಯೆ ಒಂದು ದೇವರು ಕಲಿಸಿದ. ಅಲ್ಲಲ್ಲಯ್ಯ 2017 ಅದರ ಅನುಭವ ನನಗೆ ಉಂಟಾಯಿತು. ದೇವರು ಉತ್ತಮವಾದ ತರಬೇತಿಯನ್ನು ನನಗೆ ಕೊಟ್ಟಿದ್ದನು. ಯಾವ ರೀತಿಯಲ್ಲಿ ಇಂಥ ಒಂದು ಈ ಸೈತಾನಿಕವಾದಂಥ ಅಟ್ಯಾಕ್ ಆಕ್ರಮಣಗಳಿಂದ ನಾವು ಜಯಿಸಬೇಕು, ಅದನ್ನು ಹೊರಗಡೆ ಬರಬೇಕೆಂಬುದಾಗಿ ದೇವರು ನನಗೆ ಆ ಒಂದು ತಿಳಿಸಿಕೊಟ್ಟಿದ್ದ ಪ್ರಿಯರೇ. ಅಲ್ಲಲ್ಲಯ್ಯ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ನಿನಗೆ ಮೊರೆಯಿಡಲು ನನಗೆ ಸ್ವಸ್ಥ ಮಾಡಿ, ನನ್ನನ್ನು ಸ್ವಸ್ಥ ಮಾಡಿದೆ ಹಿಂದೆ ದಾವೀದನು ಹೇಳ್ತಾ ಇದ್ದಾನೆ. ದೇವರಿಗೆ ಮೊರೆ ಇಡುವಾಗ ಇನ್ನೊಂದು ವಿಷಯ ಹೇಳ್ತಾನೆ. ದಾವೀದ ಮೊರೆ ಇಟ್ಟಂಥ ಒಂದು ಅನುಭವ ಅದು ಅಡವಡವಡಿಕೆ ಕಾಲದಲ್ಲಾಗಿತ್ತು. ಇವತ್ತು ದೇವರು ನಮಗೆ ಯುದ್ಧ ವಿದ್ಯೆ ಕಲಿಸಿದ್ದಾನೆ. ಅಂದರೆ ರೋಗಗಳ ಮೇಲೆ, ವ್ಯಾಧಿಗಳ ಮೇಲೆ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಲೂಕ 10:19 ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಕೀರ್ತನೆ 91:13 ಸಿಂಹ ಸರ್ಪಗಳ ಮೇಲೆ ನಡೀವಿ, ಪ್ರಾಯದ ಸಿಂಹವನ್ನು ಘಟ್ಟ ಸರ್ಪವನ್ನು ತುಳಿದು ಬಿಡುವೆ. ಇನ್ನೊಂದು ವಿಷಯ ಹೇಳ್ತಾನೆ, ಕೊರೋನಾ ಎಂಬ ರೋಗ ನೀವು ಅದನ್ನು ಆತ್ಮ ಎಂಬುದಾಗಿ ಅದನ್ನು ನೀವು ಪರಿಗಣಿಸಿ ಅದಕ್ಕೆ ವಿರುದ್ಧವಾಗಿ ನಿಲ್ಲುವುದಾದರೆ ಅದು ಬಿಟ್ಟು ಓಡಿ ಹೋಗ್ತದೆ. ಅಲ್ಲಲ್ಲಿಯ ಲೋಕದ ಬಗ್ಗೆ ಬಿಡಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಈ ರೋಗ ಅಟ್ಯಾಕ್ ಆಗುವುದಾದರೆ ನೀವು ಅದಕ್ಕೆ ಈ ರೋಗಾತ್ಮ ಎಂಬುದಾಗಿ ವ್ಯವಹರಿಸಿ ಅದಕ್ಕೆ ವಿರುದ್ಧವಾಗಿ ನಿಲ್ಲುವುದಾದರೆ ಅದು ಓಡಿ ಹೋಗ್ತದೆ. ಯಾಕೋಬ 4:7 ಹೇಳ್ತದೆ, ಜೇಮ್ಸ್ 4:7 ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಪ್ರತಿಯೊಂದು ರೋಗಗಳಿಂದ ಒಂದು ದುರಾತ್ಮನ ಕ್ರಿಯೆ ಇದೆ, ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ರೋಗಾತ್ಮ ಎಂಬುದಾಗಿ ಯೇಸು ಸ್ವಾಮಿ ಅದನ್ನು ಹೇಳಿದನು.
ರೋಗದ ಆತ್ಮ, ರೋಗವನ್ನು ಉತ್ಪತ್ತಿ ಮಾಡುವಂಥ ಆತ್ಮಗಳು ಕ್ರಿಯೆ ಮಾಡ್ತವೆ ಮನುಷ್ಯನ ಶರೀರದಲ್ಲಿ. ಈ ಕೊರೋನಾ ಎಂಬುವಂಥ ಒಂದು ರೋಗ ಕೂಡ ಈ ಒಂದೊಂದು ರೋಗದ ಆತ್ಮವಾಗಿದೆ. ಆದ ಕಾರಣ ಇದಕ್ಕೆ ನಾವು ಹೇಗೆ ಡಿಪೆಂಡ್ ಮಾಡಬೇಕು, ನಮ್ಮನ್ನು ನಾವು ಪ್ರೊಟೆಕ್ಟ್ ಹೇಗೆ ಮಾಡಬೇಕು, ನಾವು ಹೇಗೆ ಇದನ್ನು ಜಯಿಸಬೇಕು, ಅಲ್ಲಲ್ಲಿ ದೇವರ ವಾಕ್ಯದಲ್ಲಿ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಈ ಅಧಿಕಾರ ಉಪಯೋಗಿಸುವುದರ ಮೂಲಕವಾಗಿ ಅಲ್ಲಲ್ಲಿಯ ಈ ರೋಗಕ್ಕೆ ವಿರುದ್ಧವಾಗಿ ನಾವು ನಿಲ್ಲುವವರಾಗಿರಬೇಕು ಪ್ರಿಯರೇ. ನಾವು ಅಧಿಕಾರದೊಂದಿಗೆ ಮಾತಾಡಬೇಕು. ಈ ರೋಗದೊಟ್ಟಿಗೆ ಅದು ನಮ್ಮ ಶರೀರದಲ್ಲಿ ನಿಲ್ಲೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಮಾತಾಡ್ತೇವೆ ವಾಕ್ಯ ನೋಡಿ. ಒಂದೊಂದು ವಾಕ್ಯ ಹೇಳ್ತಾನೆ. ರೆವಲ್ಯೂಷನ್ 12 ಒಂದು ವಾಕ್ಯ ಓದಿ, ಪ್ರಕಟಣೆ 12:11. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ. ಯಾರ ವಾಕ್ಯ? ತಮ್ಮ ವಾಕ್ಯ, ದೇವರ ವಾಕ್ಯ ಅಲ್ಲ, ತಮ್ಮ ವಾಕ್ಯದ ಬಲದಿಂದಲೂ. ಅದರ ಅರ್ಥ ಏನಂದರೆ ದೇವರ ವಾಕ್ಯ ನಾವು ಮಾತಾಡುವಂಥದ್ದು, ತಮ್ಮ ವಾಕ್ಯದ ಬಲ. ದೇವರ ವಾಕ್ಯವನ್ನು ಮಾತಾಡು. ನಮ್ಮ ಮಾತಿಗೆ ಅಧಿಕಾರ ಕೊಟ್ಟಿದ್ದಾನೆ ದೇವರು. ಜ್ಞಾನೋಕ್ತಿ 18:20-21 ವಾಕ್ಯ ಹೇಳ್ತದೆ. ಪ್ರಾಬ್ಸ್ 18:20-21 ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಸ್ಪಷ್ಟವಾಗಿ ಅಲ್ಲಿ ನಾವು ಕಾಣ್ತೇವೆ. ದೇವರು ನಮ್ಮ ಮಾತಿಗೆ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ನಮಗೊಂದು ಅಧಿಕಾರ, ರೋಗದ ಮೇಲೆ ಅಧಿಕಾರ ಇದೆ, ಮಂತ್ರವಾದ ಶಕ್ತಿಗಳ ಮೇಲೆ ಒಂದು ಅಧಿಕಾರ ಇದೆ, ದುರಾತ್ಮಗಳ ಮೇಲೆ ಒಂದು ಅಧಿಕಾರ ಇದೆ. ಈ ಅಧಿಕಾರವನ್ನು ಮಾತಾಡುವುದರ ಮೂಲಕವಾಗಿ ನಾವು ಸೈತಾನಿಗೆ ವಿರುದ್ಧವಾಗಿ, ರೋಗದ ಆತ್ಮಗಳಿಗೆ ವಿರುದ್ಧವಾಗಿ ಚಲಾಯಿಸುವವರಾಗಿರಬೇಕು. ಅಲ್ಲೂಯ್ಯ. ಆದ ಕಾರಣ ಇಲ್ಲಿ ಓಕೆ, ನನ್ನ ಸಬ್ಜೆಕ್ಟ್ಗೆ ನಾನು ತಿರುಗಿ ಬರ್ತಾನೆ. ಕೀರ್ತನೆ 30ನೇ ಅಧ್ಯಾಯದಲ್ಲಿ 1-2 ವಾಕ್ಯ ನೋಡ್ತೇವೆ. ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಅದಕ್ಕಾಗಿ ಆತನು ದೇವರನ್ನು ಕೊಂಡಾಡ್ತಾನೆ. ನಾವು ಕೊಂಡಾಡಬೇಕು. ಅದಕ್ಕೋಸ್ಕರ ಮುಂದೆ ಓದಿ ಕೀರ್ತನೆ 30. ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ. 4ನೇದಾಗಿ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ. ಹೌದು ಪ್ರಿಯರೇ, ನಮ್ಮ ಪ್ರಾಣ ನಾವು ಪಾಪ ಮಾಡಿದ ನಿಮಿತ್ತವಾಗಿ, ಪಾಪ ಜೀವಿಸಿದ ನಿಮಿತ್ತವಾಗಿ ನರಕಕ್ಕೆ ಹೋಗಬೇಕಾಗಿದ್ದು, ಕರ್ತನು ನಮ್ಮ ಮೇಲೆ ಪ್ರೀತಿ ತೋರಿಸಿ, ಕರುಣೆ ತೋರಿಸಿ ನಮಗೇನು ಮಾಡಿದ? ರಕ್ಷಣೆ ಕೊಟ್ಟ, ಪಾತಾಳದಿಂದ ನಮ್ಮನ್ನು ತಪ್ಪಿಸಿದನು ಪ್ರಿಯರೇ. ಅದಕ್ಕೆ ದಾವೀದ ಒಂದು ಮಾತು ಹೇಳ್ತಾನೆ. ಕೀರ್ತನೆ 40:1ನೇ ವಾಕ್ಯದಿಂದ 4 ವಾಕ್ಯ ತನಕ ಓದುವ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ರಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು, ಪಾಪದ ಕೆಸರಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ, ಬಂಡೆ ಅಂದ್ರೆ ಯೇಸು ಕ್ರಿಸ್ತನ ಬಂಡೆ. 1 Corinthians 10:4. ಕ್ರಿಸ್ತನೆಂಬ ಬಂಡೆ ಮೇಲೆ ನಿಲ್ಲಿಸಿ, ವಾಕ್ಯ ಎಂಬ ಬಂಡೆ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆ ದೇವರ ಸ್ತೋತ್ರ. ಮುಂದೆ ಓದಿ. ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ನೂತನ ಕೀರ್ತನೆ ಅಂದ್ರೆ ದೇವರ ಸ್ತೋತ್ರ. ಕಾರಣ ಏನು? ರಕ್ಷಣೆ ಕೊಟ್ಟ, ಪಾತಾಳದಿಂದ ತಪ್ಪಿಸಿದ, ನಾಶನದಿಂದ ತಪ್ಪಿಸಿದ, ನಿತ್ಯ ಜೀವ ಕೊಟ್ಟ, ರಕ್ಷಣೆ ನಿರೀಕ್ಷೆಯನ್ನು ಆತನು ಅನುಗ್ರಹಿಸಿದ್ದಾನೆ. ದೃಢವಾದ ಬಂಡೆ ಮೇಲೆ ನಿಲ್ಲುವಂತೆ ಮಾಡಿದ್ದಾನೆ, ದೃಢವಾದ ಹೆಜ್ಜೆ ಇಡುವಂತೆ ಆತನು ಮಾಡಿದ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಹೇಳಬೇಕು. ಓಕೆ, ಕೀರ್ತನೆ 5ನೇದಾಗಿ ಕೀರ್ತನೆ 30ಕ್ಕೆ ತಿರುಗಿ ಬನ್ನಿ. ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ, 5ನೇದಾಗಿ ನನ್ನನ್ನು ಸಮಾಧಿಯಲ್ಲಿ ಸೇರಗೊಳಿಸದೆ ಬದುಕಿಸಿದೆಯಲ್ಲ. ಸಮಾಧಿಯಲ್ಲಿ ಸೇರ್ಲಿಕ್ಕೆ ಬಿಡದೆ ಎಷ್ಟೋ ಸಮಯ ನೀವು ಯೋಚನೆ ಮಾಡಿ ಪ್ರಿಯರೇ. ಸಾಯುವಂಥ ಅನುಭವಗಳು ನಿಮ್ಮ ಜೀವಿತದಲ್ಲಿ ಬಂದಿರಬಹುದು, ನನ್ನ ಜೀವಿತದಲ್ಲಿ ಬಂದಿದೆ ಪ್ರಿಯರೇ. ಅವಘಡ ಸಂಭವಿಸುವ ಸನ್ನಿವೇಶಗಳು ಬಂದಿರಬಹುದು. ದೇವರು ಕಾಪಾಡಲಿಲ್ಲವ? ಸಮಾಧಿಯಲ್ಲಿ ಸೇರಲಿಕ್ಕೆ ದೇವರು ಬಿಡಲಿಲ್ಲ ಪ್ರಿಯರೇ. ನಮ್ಮ ಜೀವವನ್ನು ಕಾಪಾಡಿದ್ದಾನೆ. ಇವತ್ತಿಗೂ ಅದೇ ಯೇಸು ಕ್ರಿಸ್ತನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. 3 ಆಯ್ತಾ? ಓಕೆ, 11-12 ವಾಕ್ಯ, ಸೇಮ್ ಚಾಪ್ಟರ್, ಸ್ಯಾಮ್ ಚಾಪ್ಟರ್ 30:11-12, ಕೀರ್ತನೆ 30:11-12. 6ನೇದಾಗಿ ಆಗ ನೀನು ನನ್ನ ಗೋಳಾಟ, ನಾವು ಧ್ಯಾನಿಸಿದ್ರು ಯಾಕೆ ದೇವರು ಸ್ತುತಿಸಬೇಕೆಂಬುದಾಗಿ. ಓಕೆ, 6ನೇದಾಗಿ ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. 6ನೇದಾಗಿ ನಮ್ಮ ಗೋಳಾಟವನ್ನು ತಪ್ಪಿಸಿ ದೇವರು ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಾನೆ. ಅಲ್ಲಲ್ಲಿಯ ನೋಡಿ, ನಮ್ಮ ಗೋಳಾಟ, ನಾವು ಗೋಳಾಡುವಂಥ ಸಮಯವಿತ್ತು ಪ್ರಿಯರೇ, ಗೋಳಾಡಬೇಕಾಗುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ದೇವರು ನಮ್ಮ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ದೇವರು ನಮ್ಮನ್ನು ಕುಣಿದಾಡುವಂತೆ ಮಾಡಿದ್ದಾನೆ. ಎಷ್ಟೋ ರೀತಿಯ ಅವಘಡಗಳಿಂದ, ಎಷ್ಟೋ ರೀತಿಯ ಸಮಸ್ಯೆ ತಪ್ಪಿಸಿ ಸಂತೋಷದ ಕುಣಿದಾಡುವ ಅನುಭವಕ್ಕೆ ದೇವರು ನಡೆಸಿದ್ದಾನೆ.
ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು ಪ್ರಿಯರೇ. ಓಕೆ, 7ನೇದಾಗಿ ಮುಂದಕ್ಕೆ ಸೇಮ್ ವಾಕ್ಯ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು 7ನೇದಾಗಿ ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದು ಬಿಟ್ಟು ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ನೋಡಿ, ನಾವು ಗೋಣಿತಟ್ಟು ಏನೇನು ಸೂಚಿಸುತ್ತದೆ? ಒಡಂಬಡಿಕೆಯಲ್ಲಿ ಗೋಣಿತಟ್ಟು ದುಃಖವನ್ನು ಸೂಚಿಸುತ್ತದೆ. 2ನೇದಾಗಿ ಪಶ್ಚಾತ್ತಾಪ ಸೂಚಿಸುತ್ತದೆ. ದುಃಖ, ಬಾಧೆ, ನೋವು, ಪಶ್ಚಾತ್ತಾಪ ಇದು ಸೂಚಿಸುವಂಥದ್ದು ಏನಾಗಿದೆ? ಗೋಣಿತಟ್ಟು, ಗೋಣಿ ವಸ್ತ್ರವಾಗಿದೆ ಪ್ರಿಯರೇ. ದುಃಖ ಸೂಚನೆಗೆ, ಪಶ್ಚಾತ್ತಾಪ ಸೂಚನೆಗೆ ಹಳೆ ಒಡಂಬಡಿಕೆಯಲ್ಲಿ ಭಕ್ತರು ಗೋಣಿ ವಸ್ತ್ರವನ್ನು ತೊಡುತ್ತಾ ಇದ್ದರು. ಆದರೆ ಇಲ್ಲಿ ಗೋಣಿತಟ್ಟನ್ನು ತೆಗೆದು ಹಾಕಿ ಹರ್ಷ ವಸ್ತ್ರ ಧಾರಣೆ ಮಾಡಿದ್ದಾರೆ. ಅರ್ಥ ಏನೆಂದರೆ, ನಮ್ಮ ನೋವನ್ನು ನೀಗಿಸಿದ್ದಾನೆ, ವೇದನೆ ನೀಗಿಸಿದ್ದಾನೆ, ಬಾಧೆಯನ್ನು ನೀಗಿಸಿದ್ದಾನೆ ಎಂಬುದಾಗಿ ಅದರ ಅರ್ಥ ಪ್ರಿಯರೇ. ಸಂತೋಷದ ವಸ್ತ್ರವನ್ನು ತೊಟ್ಟುಕೊಳ್ಳುವ ಕರ್ತನ ಕೃಪೆ ಮಾಡಿದ್ದಾನೆ. ಓಕೆ, ಮುಂದಕ್ಕೆ 8ನೇದಾಗಿ ಮುಂದಕ್ಕೆ ಓದುವ. ಇದರಿಂದ ಯೆಹೋವನೇ ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. 8 ಕಾರ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಇದರಿಂದ ಯೆಹೋವನೇ ನನ್ನ ಮನಸ್ಸು ನಿನ್ನನ್ನು ಸಂತೋಷದಿಂದ ಕೀರ್ತಿಸುತ್ತಿರುವುದು. ನಾವು ಸುಮ್ಮನೆ ಕೂತುಕೊಳ್ಳಕ್ಕೆ ಆಗುವುದಿಲ್ಲ ಪ್ರಿಯರೇ. ದೇವರು ಸ್ತುತಿಸದೆ ಇರುವುದಕ್ಕೆ ಸಾಧ್ಯವಿಲ್ಲ. ಕೆಲವೊಬ್ಬರು ಹೇಳ್ತಾರೆ ಮೌನವಾಗಿ ಸ್ತುತಿಸಬೇಕು. ಹಲ್ಲೆಲೂಯಾ. ಸ್ತೋತ್ರವನ್ನು ಬಾಯಿನ ಜೋರಾಗಿ ಹೇಳಬಾರದು. ವಾಕ್ಯದಲ್ಲಿ ಆಧಾರ ಇದೆ. ನಾವು 81 ಕೀರ್ತನೆ 1ನೇ ವಾಕ್ಯ ಕೂಡ ಓದುವ. ಸಾಮ್ಸ್ 81:1 ಒಂದು ವಾಕ್ಯ ಓದಿ. ನಮಗೆ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹಧ್ವನಿ ಮಾಡಿರಿ, ಯಾಕೋಬರ ದೇವರಿಗೆ ಜಯಘೋಷ ಮಾಡಿರಿ. ನಮಗೆ ಬಲಪ್ರದವಾದ ದೇವರಿಗೆ ಏನು ಮಾಡಬೇಕಂತೆ? ಉತ್ಸಾಹಧ್ವನಿ ಹೇಗಿರ್ತದೆ ಪ್ರಿಯರೇ? ಅಲ್ಲಿಯ ಜೋರಾಗಿ ಬೊಬ್ಬೆಡು ಹೂ ಹಾ ಅಂತ ಹೇಳಿ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. మనం ಬಲಪ್ರದವಾದ ದೇವರಿಗೆ ಉತ್ಸಾಹಧ್ವನಿ ಮಾಡಬೇಕಂತೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ಓಕೆ, ಇನ್ನೊಂದು ವಾಕ್ಯ ನಾವು 8ನೇದಾಗಿ ನಾವು ಮುಂದಕ್ಕೆ ನೋಡುವ. 9ನೇದಾಗಿ ಮುಂದಕ್ಕೆ ನೋಡುವ. ಯಾಕೆ ನಾವು ನಮ್ಮ ದೇವರನ್ನು ಸ್ತುತಿಸಬೇಕೆಂಬುದಾಗಿ ಕೀರ್ತನೆ 48:1, ಸಾಮ್ಸ್ 48:1. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ಆವಾಗಲೇ ಹೇಳಿದೆ, ಏಷ್ಯ 6:1 ವಾಕ್ಯದಿಂದ ಓದುವಾಗ, ಏಷ್ಯ ಪ್ರವಾದಿಯು ದರ್ಶನ ಕಂಡ ಪರಲೋಕದ ದರ್ಶನ, ಕೆರೂಬೆಗಳು, ಸೆರಾಫಿಯರು, ದೇವದೂತರು ಸೇರಿ ದೇವಾದಿದೇವನ ಆರಾಧಿಸುವಂಥ ದರ್ಶನಲ್ಲಿ ಕಾಣ್ತೇವೆ. ಪರಿಶುದ್ಧ ಪರ್ವತದಲ್ಲಿ ಸರ್ವ ಸ್ತುತಿ ಆತನು ಪಾತ್ರನಾಗಿದ್ದಾನೆ. ಆತನೊಬ್ಬನೇ ಯೇಸು ಕರ್ತನ ಯೇಸು ಸ್ವಾಮಿ, ತಂದೆಯಾದ ದೇವರು, ಪರಿಶುದ್ಧಾತ್ಮನು ಸ್ತುತಿ ಸ್ತೋತ್ರಕ್ಕೆ ಆರಾಧನೆಗೆ ಯೋಗ್ಯನಾದಂಥ ದೇವರಾಗಿದ್ದಾನೆ ಪ್ರಿಯರೇ. ಓಕೆ, ಮುಂದಕ್ಕೆ ನಾವು ನೋಡುವ. 10ನೇದಾಗಿ ನಾವು ದೇವರು ಸ್ತುತಿಸಬೇಕು. ಕೀರ್ತನೆ 50:23, ಸಾಮ್ 50:23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಬಿ ಭಾಗ ಬೇಡ ಸಾಕು. ಯಾರು ಸ್ತುತಿ ಸ್ತೋತ್ರವನ್ನು ನನಗೆ ಸಮರ್ಪಿಸುತ್ತಾರೋ ಅವರೇ ನನ್ನ ಗೌರವಿಸ್ತಾರೆ ಅಂತ ಕರ್ತನೆ ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಹಾಗಾದರೆ ದೇವರಿಗೆ ಗೌರವ ಕೊಡುವುದಕ್ಕಾಗಿ, ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕಾಗಿ ನಾವು ಯಾವಾಗಲೂ ಸ್ತುತಿಸಬೇಕು. ಆತನ ಮಹಿಮೆಪಡಿಸುವ ಆತನ ನಾಮವನ್ನು ಮೇಲಕ್ಕೆ ಎತ್ತಬೇಕು. ನಮ್ಮನ್ನು ಉಂಟು ಮಾಡಿದಂಥ ಅನೇಕ ಉದ್ದೇಶಗಳು ಒಂದು ಉದ್ದೇಶವಾಗಿದೆ, ಆತನ್ನು ಸ್ತುತಿಸಬೇಕು, ಆತನ ಮಹಿಮೆಪಡಿಸಬೇಕು. ನೋಡಿ, ಇಸ್ರೇಲ್ ಜನರು ಆರಾಧನೆ ಮಾಡುವುದಕ್ಕಾಗಿ 10 ಪಿಡುಗುಗಳನ್ನು ಐಗುಪ್ತ ದೇಶ ಕಳಿಸಿ ತನ್ನ ಜನರನ್ನು ಬಿಡುಗಡೆ ಮಾಡಿ ಕರ್ತನ ಹೊರಗಡೆ ತರುವಂಥದ್ದು ನಲ್ಲಿ ಕಾಣ್ತೇವೆ. ಒಂದೇ ಒಂದು ಉದ್ದೇಶ ಆಗಿತ್ತು, ನನ್ನ ಜನರು ನನ್ನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಓಕೆ, 11ನೇ ಕಾರಣ ನಾವು ನೋಡುವ ಯಾಕೆ ದೇವರು ಸ್ತುತಿಸಬೇಕೆಂಬುದಾಗಿ. ಕೀರ್ತನೆ ಪುಸ್ತಕ 107:21, 107:21 ಸಾಮ್ಸ್. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಆತನನ್ನು ಕೊಂಡಾಡಲಿ. ನೋಡಿ, ಆತನು ನಡೆಸಿದ ಅದ್ಭುತಗಳಿಗೋಸ್ಕರವಾಗಿ ನಾವು ಏನು ಮಾಡಬೇಕಂತೆ? ಆತನನ್ನು ಕೊಂಡಾಡಬೇಕು. ಎಷ್ಟೋ ಕಾರ್ಯಗಳನ್ನು ನಮ್ಮ ಜೀವಿತ ಮಾಡಿ ನಮಗೋಸ್ಕರವಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗೆ ಇನ್ನೊಬ್ಬರ ಜೀವಿತರಿಗೂ ಅದ್ಭುತಗಳು ಮಾಡಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸೋದಾಗಿರಬೇಕು. 12ನೇದಾಗಿ ಯಾಕೆ ನಾವು ದೇವರು ಸ್ತುತಿಸಬೇಕು? 103ನೇ ಕೀರ್ತನೆ 1-2ನೇ ವಚನ, 103 Psalms verses 1 and 2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು.
ಆತನ ಉಪಕಾರಗಳಿಗಾಗಿ ನಾವು ಸ್ತುತಿಸಬೇಕು, ಆತನ ಮೇಲ್ಪಡಿಸಬೇಕು, ಆತನ ನಾಮವನ್ನು ಮೇಲಕ್ಕೆತ್ತಬೇಕು. ಪ್ರಿಯರೇ, ಎಷ್ಟೋ ಉಪಕಾರಗಳನ್ನು ಆತನ ಮಾಡಿದ್ದ ನಮಗೆ. ಮನುಷ್ಯನಿಗಾದರೆ ಒಂದು ಟ್ಯಾಂಕ್ಸ್ ಹೇಳದಿದ್ದರೆ ಅವ್ರಿಗೆ ಕೋಪ ಬರ್ತದೆ, ಬೇಸರಗೊಳ್ತಾರೆ. ಇನ್ನೀ ವ್ಯಕ್ತಿಗೆ ನಾವು ಹೆಲ್ಪ್ ಮಾಡಬಾರ್ದೆಂಬುದಾಗಿ ಅವರು ತೀರ್ಮಾನ ತಗೊಳ್ತಾರೆ. ಆದರೆ ದೇವರು, ನಮ್ಮ ಜೀವ ಇರುವುದಕ್ಕೆ ಕಾರಣನೇ ನಮ್ಮ ದೇವರು, ನಮ್ಮ ಜೀವಕ್ಕೆ ಆಧಾರನಾಗಿದೆ ಯೇಸು ಸ್ವಾಮಿ. ಆತನು ಯಾವಾಗಲೂ ನಾವು ಸ್ತುತಿಸಿ ಕೊಂಡಾಡಿ ಮಹಿಮೆಪಡಿಸಬೇಕು. ಪ್ರಿಯರೇ, ಓಕೆ, 13ನೇದಾಗಿ ಯಾಕೆ ನಾವು ಸ್ತುತಿಸಬೇಕು? 150 ಕೀರ್ತನೆ 2ನೇ ವಚನ, 115 Psalms verse 2. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಅಲ್ಲಲಿಯ, ಆತನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ, ಮಹತ್ ಕಾರ್ಯಗಳಿಗಾಗಿ ನಾವು ಸ್ತುತಿಸಬೇಕು. ಲೂಕ 19:37-38 ಓದಿ. ಲೂಕ್ ಚಾಪ್ಟರ್ 19:37-38. ಆತನು ಪಟ್ಟಣವನ್ನು ಸಮೀಪಿಸಿ, ಆತನು ಅಂದರೆ ಯೇಸು ಕ್ರಿಸ್ತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲರೂ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಮಹತ್ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ. ಪರಲೋಕದಲ್ಲಿ ಮಂಗಳ, ಮೇಲನ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಹೇಗೆ ಕೊಂಡಾಡಿದರು ಪ್ರಿಯರೇ? ಮಹಾಶಬ್ದದಿಂದ. ಅಲ್ಲಲಿಯ, ದೇವರನ್ನು ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡಿದರು. ಮಹಾಶಬ್ದ, ಮೌನವಾಗಿ ಅಲ್ಲ. ಅಲ್ಲಲಿಯ, ಮೌನವಾಗಿರೋ ಎಲ್ಲಿರ್ತಾರೆ ಗೊತ್ತುಂಟು? ಸಮಾಧಿಯಲ್ಲಿ ಮಾತ್ರ ಇರೋದು. ಮೌನವಾಗಿರುವವರು ಇರುವುದು ಸಮಾಧಿಯಲ್ಲಿ ಮಾತ್ರ. ಅದು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಪ್ರೈಸ್ ಗಾಡ್. ದೇವನು ನಾವು ಜೀವಂತವಾಗಿ ನಾವು ಏಷ್ಯ 38 ಅಧ್ಯಾಯ ನಾವು 18ನೇ ವಾಕ್ಯದಿಂದ ಓದುವ. ಪಾತಾಳದವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು, ಅದೋ ಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತೆಯನ್ನು ಆಶ್ರಯಿಸಲಾರರು. ಜೀವಂತನೇ ನಿನ್ನನ್ನು ಸ್ತುತಿಸುವನು. ಹೌದು, ಜೀವಂತನಾದ ನಾನೇ. ಯಾರು ಜೀವಂತ? ನಾವು ಜೀವ ಆಗಿದ್ದೇವೆ. ಯಾರು ಸ್ತುತಿಸುವುದಿಲ್ಲ ಗೊತ್ತುಂಟಾ? ಇನ್ನೂ ಜೀವ ಆಗದವರು, ಆತ್ಮದಲ್ಲಿ ಸತ್ತವರು ಯಾರು ಸ್ತುತಿಸ್ಲಿಕ್ಕೆ ಬರಲ್ಲ. ಅವರು ಹೇಳುವುದು ಇದನ್ನೇ, ಅಲ್ಲಲ್ಲೇ ಮೆಲ್ಲಗೆ ಸ್ತುತಿಸಬೇಕು. ಒಂದು ಸಭೆಯಲ್ಲಿ ಅಂತೆ, ನಾನೊಂದು ಪುಸ್ತಕದ ಕೆಲ ವರ್ಷಗಳಿಂದ ಓದಿದ್ದು. ಪಾಪ ಎಲ್ಲಿ ಒಂದು ಸಭೆಗೆ ಹೋಗಿ ಕೂಟಕ್ಕೆ ಅಟೆಂಡ್ ಮಾಡಿ ಅಭಿಷೇಕ ಹೊಂದಿ ರಕ್ಷಣೆ ಅನುಭವ ಹೊಂದಿ ಅಭಿಷೇಕ ಹೊಂದಿ ಅನ್ಯ ಭಾಷೆ ಹೊಂದಿದಂಥ ಒಬ್ಬ ಸಹೋದರಿ ನಾಮದೇ ಸಭೆಗೆ ಹೋಗ್ತಿದ್ರು. ಅವ್ರ ಸಭೆಗೆ ಹೋದ್ರಂತ. ಅವರಿಗೆ ಒಂದು ಪ್ರಾರ್ಥನೆ ಸಮಯದಲ್ಲಿ ಅಭಿಷೇಕ ಸಡನ್ಲಿ ಆಗಿ ಬಂತು. ಸಡನ್ಲಿ ಅನ್ಯ ಭಾಷೆ ಮಾತಾಡಿ ಸ್ಟಾರ್ಟ್ ಮಾಡಿದ್ರು. 4 ಹಿರಿಯರು 4 ಕಡೆಯಿಂದ ಬಂದರು. ನೆಟ್ಟಗೆ ಆ ಸೌದೆ ಎತ್ತಿ ನೆಟ್ಟಗೆ ಹೋಗಿ ಹೊರಗಡೆ ಇಟ್ಟುಕೊಂಡು ಬಂದ್ರಂತೆ. ಈ ರೀತಿ ಆಗ್ತದೆ. ಅಂದರೆ ಜೀವಂತನು ಮಾತ್ರ ದೇವರು ಸ್ತುತಿಸುತ್ತಾನೆ. ನಮ್ಮನ್ನು ಪರೀಕ್ಷೆ, ನಾವು ಜೀವಂತರಾಗಿದ್ದೇವ. ನಾವು ಮೌನವಾಗಿರುವುದು ಎಲ್ಲಿರುವುದು? ಸಮಾಧಿಗಳಲ್ಲಿ. ಅಲ್ಲಿ ಮಾತ್ರ ಮೌನ. ದೇವನ ಆರಾಧಿಸುವಂಥ ಸ್ಥಳ ಮೌನವಾಗಿರುವುದಕ್ಕೆ ಸಾಧ್ಯ. ಪರಲೋಕ ಮೌನ ಇಲ್ಲ ಪ್ರಿಯರೇ, ಅಲ್ಲಿ ಆರ್ಭಟ ಇದೆ ಪ್ರಿಯರೇ. ದೊಡ್ಡ ಶಬ್ದ ಇದೆ, ಸ್ತುತಿಯ ಶಬ್ದ ಇದೆ, ಅಲ್ಲಿ ದೇವ್ರ ಮಹಿಮೆಪಡಿಸುವ ಶಬ್ದ ಇದೆ ಪ್ರಿಯರೇ. ಮುಂದೆ ಓದಿ, ಕಂಟಿನ್ಯೂ. 18 ಹೌದು, ಜೀವಂತನಾದ ನಾನೇ ಈ ಹೊತ್ತು ನಿನ್ನನ್ನು ಹೊಗಳುವೆನು. ತಂದೆಯು ಮಕ್ಕಳಿಗೆ ನಿನ್ನ ಸತ್ಯ ಸಂಧತೆಯನ್ನು ಬೋಧಿಸುವನು. ಜೀವಂತನಾದ ನಾನೇ ನಿನ್ನನ್ನು ಏನು ಮಾಡ್ತಾನೆ? ಕೊಂಡಾಡುತ್ತೇನೆ, ಹೊಗಳುತ್ತೇನೆ. ಓಕೆ, 116 ಕೀರ್ತನೆ 15ನೇ ವಾಕ್ಯದಿಂದ ಓದುವ. ತನ್ನ ಭಕ್ತರ ಮರಣವನ್ನು ಆತನು ಅಲ್ಪವೆಂದು ಎಣಿಸುವುದಿಲ್ಲ. ಅಲ್ಲಿಂದ ಓದುವ 16ನೇ ವಾಕ್ಯ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎನಿಸುವುದಿಲ್ಲ. ಯೆಹೋವನೇ, ಕರುಣಿಸು. ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನು ಆಗಿದ್ದೇನೆ. ನನ್ನ ಬಂಧನಗಳನ್ನು ಬಿಚ್ಚಿಬಿಟ್ಟಿದ್ದೆ. ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುತ್ತೇನೆ. ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವ ನಾಮವನ್ನು ಏನು ಮಾಡ್ತೇನೆ? ಬಂಧನ ಬಿಚ್ಚಿದ್ರೆ ಮಾತ್ರ ಯೆಹೋವ ನಾಮ ಪ್ರಖ್ಯಾತ ಪಡಿಸಲಿಕ್ಕೆ ಆಗುತ್ತದೆ. ಮುಂದೆ ಓದಿ. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ಬಂಧನ ಬಿಚ್ಚಿದ್ರೆ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ
ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಇಲ್ಲ ನೋಡಿ, ಅಪೊಸ್ತಲಕೃತ್ಯ 16ನೇ ಅಧ್ಯಾಯ 25-26 ವಾಕ್ಯ, ಪೌಲಸೆಲ್ಲರು ಮಧ್ಯರಾತ್ರಿ ದೇವರು ಸ್ತುತಿಸಿ ಕೊಂಡಾಡಿದರು. ಎಲ್ಲ ಕೈದಿಗಳು ಕೇಳ್ತಿದ್ದ, ಲಕ್ಷವಿಟ್ಟು ಕೇಳ್ತಿದ್ರಂತೆ. ಸ್ತುತಿ ಪದಗಳನ್ನು ಮಾಡ್ತಿದ್ರು ಮತ್ತು ಪ್ರಾರ್ಥನೆ ಮಾಡ್ತಿದ್ರು. ಎಲ್ಲರೂ ಕೇಳ್ತಾ ಇದ್ದಾರೆ. ಕೇಳುತ್ತಿದ್ದ ಅಲ್ಲಿ ಭೂಕಂಪ ಆಯಿತು. ಯಾರೆಲ್ಲ ಲಕ್ಷ್ಯ ಕೊಡ್ತಿದ್ರು ಅವರ ಪದಗಳಕ್ಕೆ, ಅವರು ಜೀವ ಆಗಲಿಲ್ಲ. ಇವರು ಜೀವ ಆಗಿದ್ದಾರೆ, ಆತ್ಮದಲ್ಲಿ ಜೀವ ಆಗಿದೆ. ಯಾರು? ಪೌಲಸೆಲ್ಲರು ಜೀವ ಆಗಿರೋದ್ರಿಂದ ಅವರಿಗೆ ಸಮಸ್ಯೆ ದೊಡ್ಡ ವಿಷಯ ಇಲ್ಲ, ಸೆರೆಮನೆ ದೊಡ್ಡ ವಿಷಯವಲ್ಲ. ಕಟ್ಟಲ್ಪಟ್ಟಿದ್ದ ದೇವರು ಸ್ತುತಿಸಿ ಮಹಿಮೆಪಡಿಸಿ ರಾತ್ರಿಯಲ್ಲಿ ಎಲ್ಲ ಕೈದಿಗಳು ಕೇಳಿದರು. ಕೇಳಿದವರೆಲ್ಲರ ಬೇಡಿಗಳು ಕಳಚಿ ಬಿದ್ದವು. ಓದಿ ಸಿಕ್ಕಿದ್ರೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಎಲ್ಲರ ಕದಗಳು ತೆರೆಯಲ್ಪಟ್ಟವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಮನೆಯ ಅಸ್ಥಿವಾರ ಸುತ್ತಿಸುವಾಗ ನಮ್ಮನ್ನು ಸೆರೆ ಹಿಡಿದಂಥ ಅಸ್ಥಿವಾರಗಳು ಕದಲಿ ಹೋಗುವ ಹಾಗೆ ಕರ್ತನು ಕೃಪೆ ತೋರಿಸುತ್ತಾನೆ. ನೋಡಿ, ನಮ್ಮ ಅಪೊಸ್ತಲಕೃತ್ಯ 4:29-24 ಆ್ಯಕ್ಚುಲಿ ನಾವು 29-31 ಓದಿದ್ರೆ, ಅವ್ರು ಪ್ರಾರ್ಥಿಸುವ ಗಟ್ಟಿಯಾದ ಸ್ವರದಲ್ಲಿ ಅಲ್ಲಿಯ ಭೂಮಿ ನಡುಗಿತ್ತೆಂಬುದಾಗಿ ನಾವು ಪ್ರಾರ್ಥನೆ ಸ್ತುತಿ ಆರಾಧನೆ ಮಾಡುವಾಗ ಏನಾಗ್ತದೆ? ಭೂಮಿ ನಡುಗುವಂಥ ಅದ್ಭುತಗಳನ್ನು ಕರ್ತನ ಯೇಸು ಮಾಡಲಿಕ್ಕೆ ಹೋಗುತ್ತಾನೆ. ಈಗ ಸ್ತುತಿಯ ಮಹತ್ವ, ಸ್ತುತಿಯ ವಸ್ತ್ರ ತೊಟ್ಟಿದ್ದೇವೆ ನಾವು. ನಮ್ಮ ಆತ್ಮ ಸ್ತುತಿಯ ವಸ್ತ್ರ ತೊಟ್ಟುಕೊಂಡಿದೆ. ಈಗ ಒಳಗಡೆ ಸ್ತುತಿಯ ಮಹಿಮೆ, ಅದು ಸ್ತುತಿಯ ಮಹತ್ವ, ಅದು ಸ್ತುತಿಯ ವಿಶೇಷತೆಯನ್ನು ಕೆಲವೊಂದು ವಾಕ್ಯಗಳ ಮೂಲಕವಾಗಿ ತಿಳ್ಕೊಳ್ಳೋಣ ವೇಗವಾಗಿ. ನಾವು ಜೋಶುವನ ಪುಸ್ತಕ 6:20 ವಾಕ್ಯ ಓದುವ. ಬುಕ್ ಆಫ್ ಜೋಶುವ ಚಾಪ್ಟರ್ 6:20. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಹಲ್ಲೆಲೂಯಾ. ಹಾಗಾದ್ರೆ ನೋಡಿ, ಸ್ತುತಿಯಲ್ಲಿರುವಂಥ ಮಹಿಮೆಯಲ್ಲಿ ನೋಡಿ, ಶತ್ರುಗಳು ದೇವಜನರಿಗೆ ವಶವಾಗುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಶತ್ರು ಹಾಕಿದ ಗೋಡೆ ಅದು ಒಡೆಯಲ್ಪಡುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಲಿಯ ಕೆಲವೊಂದನ್ನು ಅಲ್ಲಿ ಸ್ವಾಧೀನಪಡಿಸಿಕೊಳ್ಳುವ ಸ್ತುತಿಯ ಮೂಲಕವಾಗಿ ದೇವಜನ ಯುದ್ಧ ಇಲ್ಲದೆ ಕೇವಲ ಸ್ತುತಿಯ ಮೂಲಕವಾಗಿ ಆ ಪ್ರದೇಶವನ್ನು ಎರಿಕೆ ಎಂಬಂಥ ಪ್ರದೇಶವನ್ನು ಅವರು ಸ್ವಾಧೀನಪಡಿಸಿಕೊಳ್ಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅಲ್ಲಲ್ಲಿಯ. ಓಕೆ, ಎರಡನೇ ಆಶೀರ್ವಾದದ ಬಗ್ಗೆ ನಾವು ನೋಡುವ. 2 ಪೂರ್ವಕಾಲ 20ನೇ ಅಧ್ಯಾಯ 20-30 ವಚನ. 2 ಕ್ರಾನಿಕಲ್ ಚಾಪ್ಟರ್ 20-22-30 ವರ್ಸಸ್. ಯೋಷಪಾಟ ಮತ್ತು ಇಸ್ರೇಲರಿಗಾಗಿ ಇವರು ಮಾಡಿದಂಥ ಅದ್ಭುತ ಅಲ್ಲಿ ಕಾಣ್ತೇವೆ ನಾವು. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯ, ಒಂದು ವಾಕ್ಯ ಓದಿ. 20ನೇ ಅಧ್ಯಾಯದಲ್ಲಿ 1-3 ವಾಕ್ಯ ಮೊದಲು ಓದಿ. ಇದಾದ ಮೇಲೆ ಮೋವಾಬರು, ಅಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಏಂಗೆಂದಿ ಎನಿಸಿಕೊಳ್ಳುವ ಅಚೆಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ನೋಡಿ, 4ನೇ ವಾಕ್ಯದಿಂದ ಎಲ್ಲ ಯಹೂದ್ಯರು ಸೇರ್ತಾರೆ ಮತ್ತು ಯೋಷಾಫಾಟನ ಪ್ರಾರ್ಥನೆ ಮಾಡ್ತಾರೆ 13ನೇ ವಾಕ್ಯದವರೆಗೆ. 14ನೇ ವಾಕ್ಯದಿಂದ 19 ವಾಕ್ಯದವರೆಗೆ ಓದಿದ್ರೆ, ಒಬ್ಬ ವ್ಯಕ್ತಿಯ ಮೇಲೆ ದೇವರಾತ್ಮನ ಹಿಡಿದು ಬಂದು ಯುದ್ಧವು ನಿಮ್ಮದಲ್ಲ, ಯುದ್ಧ ಯೆಹೋವನದು ಎಂಬುದಾಗಿ ಹೇಳಿ ಆಲೋಚನೆ ಕೊಡುವಂಥದ್ದು ಅಲ್ಲಿ ಕಾಣ್ತೇವೆ. 30ನೇ ವಾಕ್ಯದ ಏನು ನಡೀತು ನೋಡು. 30ನೇ ವಾಕ್ಯದಿಂದ ಓದಿ. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗುವಿರಿ. ನೋಡಿ, ಯೆಹೋವನಲ್ಲಿ ಭರವಸೆ ಆಗ ಸುರಕ್ಷಿತರಾಗುವಿರಿ.
ಆತನ ಪ್ರವಾದಿಗಳನ್ನು ನಂಬಿರಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಯೆಹೋವನಿಗೋಸ್ಕರ ಒಂದು ಕಾರ್ ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಯುದ್ಧ ಭೂಮಿಗೆ ಹೋಗುವಾಗ ತಲ್ವಾರ್ ರೆಡಿ ಮಾಡಬೇಕು, ಖಡ್ಗ ರೆಡಿ ಮಾಡಬೇಕು, ಯುದ್ಧ ಆಯುಧಗಳನ್ನು ರೆಡಿ ಮಾಡಬೇಕು, ಶಿರಸ್ತ್ರಾಣ ಧರಿಸಬೇಕೆಲ್ಲ, ಸರ್ವಾಯುಧ ಧರಿಸಬೇಕು, ಒಂದು ಪ್ರಿಪರೇಷನ್ ಇರ್ತದೆ ಯುದ್ಧ ಭೂಮಿಗೆ ಹೋಗುವ ಸಿಪಾಯಿಗಳು. ಅದು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ವಾರ್ ತಂಡ ರೆಡಿ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ. ಒಂದು ಕ್ವಾರ್ ತಂಡ, ತಬಲ ಬಾರಿಸುವವರು, ಕೀಬೋರ್ಡ್ ಬಾರಿಸುವವರು, ವಾಲಗ ಬಾರಿಸುವವರು, ತುತ್ತೂರಿ ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಈಗ ಹೊರಗಿನ ಜನರು ನೋಡುವಾಗ ಯೋಷಪಟ್ ಹುಚ್ಚನಾಗಿ ಬಿಟ್ಟ, ಈ ಯೋಧರೆಲ್ಲ ಹುಚ್ಚರಾಗಿಬಿಟ್ರು ಅಂತ ಹೇಳ್ತಾ ಇರ್ಬೋದು. ಇವರು ಏನು ಯುದ್ಧ ಭೂಮಿಗೆ ಈ ರೀತಿ ಹೋದರೆ ಇವರು ಜೀವಂತವಾಗಿ ಬರಲಿಕ್ಕೆ ಸಾಧ್ಯ ಉಂಟಾ ಹೇಳ್ತಾ ಇರ್ಬೋದು. ಒಂದು ತಿಳ್ಕೊಳ್ಳಿ, ಸುಮಾರು 23-24 ವರ್ಷಗಳನ್ನು ಸೇವೆ ಅನುಭವದಲ್ಲಿ ಕಂಡಿದ್ದೇನೆ ಪ್ರಿಯರೇ. ಎಷ್ಟು ವಿಧವಾದ ವೈರಿಗಳು ಎದ್ದು ಬಂದರು, ಎಷ್ಟು ವಿಧವಾದ ಕಾನೂನಿನ ಹೋರಾಟಗಳು ಬಂದವು ಸೇವೆಗೆ ಎದುರಾಗಿ. ಡಿಫ್ರೆಂಟ್ ಇಲ್ಲದಂತೆ ಮಾಡ್ತೇವೆ, ನಿಮ್ಮ ಸೇವೆ ಇಲ್ಲದಂತೆ ಮಾಡ್ತೇವೆದಾಗಿ ಇರುವಂಥ ಹೋರಾಟ, ಮಂತ್ರವಾದ ಶಕ್ತಿಗಳು ಎದುರಾಗಿ ಬಂದವು, ಲೀಗಲಿಯಾಗಿ ಹೋರಾಟಗಳು ಬಂದವು, ಎಲ್ಲ ಬಂದರು. ನಾವೆಲ್ಲ ಮಾಡಿದಿಷ್ಟೇ ಪ್ರಿಯರೇ, ದೇವರನ್ನು ಡಿಪೆಂಡ್ ಆಗಿ, ಹಲ್ಲಲಿಯ ದೇವರನ್ನು ಆಶ್ರಯಿಸಿ ಉಪವಾಸ ಪ್ರಾರ್ಥನೆ, ಹಲ್ಲಲಿಯ ಸ್ತುತಿ ಮತ್ತು ಆರಾಧನೆ, ಹಲ್ಲಲಿಯ ಇವೆಲ್ಲವನ್ನು ಮಾಡಿದ ನಿಮಿತ್ತವಾಗಿ ಒಂದರ ಮೇಲೆ ಒಂದು ಜಯ ದೇವರು ಕೊಡುತ್ತಾ, ಯೇಸು ಸ್ವಾಮಿ ಕೊಡುತ್ತಾ ಇಲ್ಲಿಯವರೆಗೆ ನಮ್ಮ ನಡೆಸಿಕೊಂಡು ಬಂದಿದ್ದಾನೆ. ಆ ಕರ್ತನ ಯೇಸು ಸ್ವಾಮಿಗೆ ನನ್ನ ಮಹಿಮೆ ಸಲ್ಲಿಸುತ್ತೇನೆ ಪ್ರಿಯರೇ. ಆತನ ಕೃಪೆ, ಆತನ ದಯೆ, ಹಲ್ಲಲಿಯ ಆತನಿಗೆ ಡಿಪೆಂಡ್ ಆಗುವುದು ಎಂಥ ಸಮಯದಲ್ಲಿ ಕೂಡ ಉಪವಾಸ ಪ್ರಾರ್ಥನೆ ಏರ್ಪಾಡಿ ಸಭೆಯಲ್ಲಿ ಸ್ತುತಿ ಮತ್ತು ಆರಾಧನೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಹಲ್ಲಲಿಯ ಇವೆಲ್ಲವನ್ನು ಜಯಿಸಿ ಮುಂದಕ್ಕೆ ಬರುವ ದೇವರು ಜಯ ಕೊಡ್ತಾ ಬಂದ, ಎಲ್ಲಾದರೂ ಜಯ ಕೊಡ್ತಾ ಬಂದನು ಪ್ರಿಯರೇ. ಅನೇಕರಿಗೆ ಸ್ತುತಿ ಆರಾಧನೆ ಸೀಕ್ರೆಟ್ ಗೊತ್ತಿಲ್ಲ. ಹಲ್ಲಲಿಯ ಎಷ್ಟೋ ಜನರಿಗೆ ಆಲೋಚನೆ ಕೊಡೋದು, ಶರೀರದಲ್ಲಿ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಎಷ್ಟೋ ಜನ ಬರ್ತಾರೆ. ನಾನು ಅವರಿಗೆ ಹೇಳುವಂಥದ್ದು ಒಂದೇ, ಮೊದಲು ಒಳ್ಳೆ ಸ್ತುತಿ ಆರಾಧನೆ ಮಾಡಿ, ಎಳೆದಾಗಿ ಅನ್ಯ ಭಾಷೆ ಮಾತಾಡಿ, ಕಟ್ಟುಗಳು ಬಿಚ್ಚಲ್ಪಡ್ತದೆ, ಕಟ್ಟುಗಳು ಒಡೆಯಲ್ಪಡ್ತದೆ ಎಂಬುದಾಗಿ. ಆಗ ಎಷ್ಟೋ ಜನ ಜೀವಿತದಲ್ಲಿ ಬಿಡುಗಡೆ ಕಾಣುವಾಗೆ ದೇವರು ಸಹಾಯ ಮಾಡಿದ. ಈ ಸೀಕ್ರೆಟ್ ದೇವಜನ ಮಾತ್ರ ಗೊತ್ತು. ನಾನು ಇನ್ನೊಂದು ವಾಕ್ಯ ಹೇಳ್ತಾನೆ, 2 ಸಾಮುವೇಲ್ ಚಾಪ್ಟರ್ 6 ಅವು 1ನೇ ವಾಕ್ಯದಿಂದ ಓದಬೇಕು, ಆದರೆ ಬೇಗ ಸಮಯ ಇಲ್ಲ. 12-23 ವಾಕ್ಯ ಓದಿದರೆ ಇಲ್ಲಿ ಮೊದಲನೇ ಬಾರಿ ಈ ದಾವೀದ ನಗರಕ್ಕೆ ತಾತನ ಏನು ಮಾಡ್ತಾ ಇದ್ದಾನೆ, ಈ ಮಂಜೂಷ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೇಗೆ ಕೊಂಡು ಹೋಗ್ತಾನೆ ನೋಡುವ, ಓದಿ. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಓಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸಾಹದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು 1 ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಯಾರ ಸಮ್ಮುಖದಲ್ಲಿ? ಏನಂತ? ಯೆಹೋವನ ಸಮ್ಮುಖದಲ್ಲಿ, ಮನುಷ್ಯನ ಸಮ್ಮುಖದಲ್ಲಿ ಅಲ್ಲ. ಮನುಷ್ಯರು ಇದ್ದಿರಬಹುದು, ಆತನು ದೇವರಿಗಾಗಿ ಆತನು ಕುಣಿದದ್ದು, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ನಾವು ಮಾಡುವಂಥ ಸ್ತುತಿ, ಮಹಿಮೆ, ಆರಾಧನೆ ಎಲ್ಲವೂ ದೇವರಿಗೋಸ್ಕರ, ದೇವರನ್ನು ಮಹಿಮೆಪಡಿಸುವುದಕ್ಕೋಸ್ಕರ. ಮನುಷ್ಯರು ಯಾರಿದ್ರು ಅದರ ಬಗ್ಗೆ ನಮಗೆ ಗಮನ ಬೇಡ, ನಾಚಿಕೆ ಪಡೋದು ಬೇಡ. ದಾವೀದ ಅದನ್ನೇ ಮಾಡಿದ. ತನ್ನ ಅಂತಸ್ತನ್ನು ಮರೆದ, ತನ್ನ ಪದವಿ ಆತನು ಮರೆತು ದೇವರ ಮುಂದೆ ಆತನು ಕುಣಿದಾಡೋದನ್ನು ನೋಡಿದೆ. ಮುಂದೆ ಓದಿ. ಹೀಗೆ ದಾವೀದನು ಎಲ್ಲಾ ಇಸ್ರಾಯೇಲರು ಆರ್ಭಟಿಸುತ್ತಾ ತುತ್ತೂರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಾಳಲು, ಸೌಲನ ಮಗಳಿಂದ ಇವನ ಹೆಂಡತಿ ಆಗಿದ್ದಾಳೆ ದಾವೀದನದು, ಕಿಟಕಿಯಿಂದ ಹನಕ್ಕಿ ನೋಡಿ ದಾವೀದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ಮನಸ್ಸೇನ್ ಮಾಡ್ತಾ, ಅನೇಕರು ನಾವು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ಮನಸ್ಸು ಇವರು ಎಂತಾರೆ ತಿರಸ್ಕಾರ ಮಾಡಿಬಿಡ್ತಾರೆ. ಅವರು ತೋರಿಸುವುದಿಲ್ಲ. ಒಳಗೆ ನಮ್ಮನ್ನು ರಿಜೆಕ್ಟ್ ಮಾಡಬಹುದು, ನಮ್ಮನ್ನು ತಿರಸ್ಕಾರ ಮಾಡಬಹುದು. ಪರವಾಗಿಲ್ಲ, ಮನುಷ್ಯ ತಿರಸ್ಕಾರ ಮಾಡಿದರೆ ಪರವಾಗಿಲ್ಲ, ದೇವರು ಅಂಗೀಕಾರ ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾನೆ.
ಮಾಡುವಂಥ ಸ್ತುತ್ಯಾರ್ಥ ಎಲ್ಲ ದೇವರಿಗೋಸ್ಕರ. ಮುಂದೆ ಓದಿ. ಜನರು ಯೆಹೋವನ ಮಂಜೂಷವನ್ನು ತಂದು ದಾವೀದನು ಹಾಕಿಸಿದ ಗುಡಾರದೊಳಗೆ ನಿಯಮಿತ ಸ್ಥಳದಲ್ಲಿಟ್ಟರು. ಆಗ ದಾವೀದನು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದನು. ಇದಾದ ಮೇಲೆ ಅವನು ಸೇನಾಧೀಶ್ವರನಾದ ಯೆಹೋವನ ಹೆಸರಿನಿಂದ ಎಲ್ಲರನ್ನು ಆಶೀರ್ವದಿಸಿ ಸಭೆಯಾಗಿ ನೆರೆದು ಬಂದಿರುವ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ ಒಂದು ರೊಟ್ಟಿಯನ್ನು, ಒಂದು ತುಂಡು ಮಾಂಸವನ್ನು, ದ್ರಾಕ್ಷಿ ಹಣ್ಣಿನ ಉಂಡೆಯನ್ನು ಕೊಡಿಸಿದನು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಅನಂತರ ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ ಸೌಲನ ಮಗಳಾದ ಮೀಕಾಳಲು ಅವನೆದುರಿಗೆ ಬಂದು, ಈ ಹೊತ್ತು ಇಸ್ರಾಯೇಲರ ಅರಸನು ಎಂಥ ಗೌರವದಿಂದ ನಡೆದುಕೊಂಡನು, ನೀಚರಲ್ಲೊಬ್ಬನಂತೆ ತನ್ನ ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದಾನಲ್ಲ ಅಂದಳು. ಆಗ ದಾವೀದನು ಆಕೆಗೆ, ಯೆಹೋವನ ಸನ್ನಿಧಿಯಲ್ಲಿ ಅಷ್ಟೇ, ಯೆಹೋವನ ಸನ್ನಿಧಿಯಲ್ಲಿ ಅಷ್ಟೇ ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಯೆಹೋವನ ಮುಂದೆ ಇನ್ನೂ ಕುಣಿದಾಡುವೆನು. ಎಂತ ಒಂದು ಅದ್ಭುತ ಸಾಕ್ಷಿ ನೋಡಿ ಪ್ರಿಯರೇ. ಮುಂದೆ ಓದಿ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಇನ್ನೊಂದು, ನಮ್ಮ ಹಾದು ಬಂದ ದಾಟಿ ಬಂದ ಸ್ಥಿತಿಯನ್ನು ಯಾವತ್ತೂ ಮರೆತು ಹೋಗಬಾರದು. ಎಷ್ಟೇ ಉನ್ನತಕ್ಕೆ ನಮ್ಮ ನಡೆಸಿದ್ರು, ಎಲ್ಲಿಂದ ನಮ್ಮ ಎತ್ತಿದಲ್ಲ ಅಲ್ಲಿ ಆ ಸ್ಥಿತಿಯನ್ನು ಯಾವತ್ತೂ ಮರೆಯಬಾರದು. ಮುಂದೆ ಓದಿ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ. ನೀನು ಹೇಳಿದ ದಾಸಿಯರಾದರೂ ಹೇಗೂ ನನ್ನನ್ನು ಸನ್ಮಾನಿಸುವರು ಅಂದನು. ಸೌಲನ ಮಗಳಾದ ಮೀಕಾಳಳಿಗೆ ಜೀವದಿಂದ ಇರುವವರೆಗೂ ಮಕ್ಕಳೇ ಆಗಲಿಲ್ಲ. ನೋಡಿ ಎಂಥ ಒಂದು ದುಃಖಕರ ಸಂಗತಿ. ಜೀವಿಸುವ ದೇವರನ್ನು ಸ್ತುತಿಸುವಾಗ ಆರಾಧಿಸುವ ಅಡ್ಡಿ ಬಂದಳು, ತಿರಸ್ಕರಿಸಿದೇನಾಯಿತು? ಮಕ್ಕಳೇ ಆಗಲಿಲ್ಲ. ಅವಳ ಹೊಟ್ಟೆಗೆ ಶಾಪ ಬರುವಂಥದ್ದನ್ನು, ಈ ಗರ್ಭಚಲಕ್ಕೆ ಶಾಪ ಬರುವಂಥದ್ದಲ್ಲಿ ಕಾಣ್ತೇವೆ ನಾವು. ಓಕೆ, 2 ಕ್ರಾನಿಕಲ್ ಚಾಪ್ಟರ್ 20 30 ವಾಕ್ಯ ಮುಂದುವರೆದ ಭಾಗ. ಆಮೇಲೆ ಅವರು ಜನರ ಸಮ್ಮತಿಯಿಂದ ಯವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹ ಧ್ವನಿಯಿಂದ ಹೇಳ್ತಾ ಇಲ್ಲ ಖಡ್ಗ ಜಡಪಿಸಿರಿ, ಖಡ್ಗ ಕೈಯಲ್ಲಿ ಗಟ್ಟಾಗಿ ಇಟ್ಕೊಳ್ರಿ ಹೇಳ್ತಾ ಇಲ್ಲ. ಅವನು ಏನು ಟ್ರೈನ್ ತರಬೇತಿ ಕೊಡ್ತಾ ಇದ್ದಾನೆ? ದೇವರು ಸ್ತುತಿಸುವಂತ ತರಬೇತಿ ಕೊಡ್ತಾ ಇದ್ದಾನೆ. ಮುಂದೆ ಓದಿ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಉತ್ಸಾಹದಿಂದ ಸ್ತುತಿ ಮಾಡಿ ಎಲ್ಲಿ ಹೋಗ್ತಾ ಇದ್ದಾರೆ? ಯುದ್ಧ ಭೂಮಿಗೆ ಹೋಗ್ತಾ ಇದ್ದಾರೆ. ಓಕೆ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮೋನ್ಯರನ್ನು, ಮೋವಾಬ್ಯರನ್ನು, ಸೇರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮೋನ್ಯರು, ಮೋವಾಬ್ಯರು ಸೇರು ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ವೈರಿಗಳು ಬಂದದ್ದು ಮೂರು ಗುಂಪು ತಮ್ಮನ್ನೇ ಕೊಂದು ಹಾಕ್ತಾ ಇದ್ದಾರೆ. ಅವರವಲ್ಲೇ ಜಗಳ. ಮುಂದೆ ಓದಿ. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದಿಂದುಳಿದವರು ಯಾರೂ ಕಾಣಿಸಲಿಲ್ಲ. ಯೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ಕೇವಲ ಜಯ ಬೇಕಾಗಿತ್ತು. ಸುಲಿಗೆ ಕೂಡ ಸಿಗ್ತಾ ಉಂಟು, ದೊಡ್ಡ ಕೊಳ್ಳೆ ಸಿಕ್ಕಿತ್ತು ಅವರಿಗೆ. ಮುಂದೆ ಓದಿ. ಅವರಿಗೆ ದ್ರವ್ಯ ವಸ್ತ್ರ ಶ್ರೇಷ್ಠಾಯುಧ ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಸಿಗ್ತಾ ಇದೆ. ಅವರು ಹೊರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೂ ಕೂಡಿಸುತ್ತಿದ್ದರು. 4ನೇ ದಿನದಲ್ಲಿ ಬೆರಾಕ ತಗ್ಗಿನಲ್ಲಿ ಕೂಡಿ ಬಂದರು. ಬೆರಾಕ ಅಂದ್ರೆ ಸ್ತುತಿಯ ತಗ್ಗು ಎಂಬುದಾಗಿ ಅರ್ಥ. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಾಕ ತಗ್ಗು ಎಂಬ ಹೆಸರಿದೆ. ಸಾಕು. ಅಲ್ಲಲ್ಲಿಯ ಇಲ್ಲಿ ನಾವು ನೋಡ್ತೇವೆ ಸ್ತುತಿಯ ಮೂಲಕವಾಗಿ ಹೇಗೆ ಜಯ ಸಿಕ್ಕಿತ್ತೆಂಬುದಾಗಿ. ಸ್ತುತಿಸುವುದನ್ನು ನೀವು ತಡೆಯಬೇಡಿ, ನೀವು ಕೂಡ ಸ್ತುತಿಸಿರಿ ಪ್ರಿಯರೇ. ಅದರ ಮಹಿಮೆ ನೀವು ಕಾಣಲಿಕ್ಕೆ ಹೋಗ್ತೀವಿ. ಸ್ತುತಿ ಮತ್ತು ಆರಾಧನೆಯಲ್ಲಿ ಭಯಂಕರ ಶಕ್ತಿ ಇದೆ. ಆ ವಸ್ತ್ರ ಆಲ್ರೆಡಿ ದೇವರು ತೊಡಿಸಿದ್ದಾನೆ.
ಹಲ್ಲಲಿಯ ನಾವು ಸ್ತುತಿಸಬೇಕು, ದೇವ್ರನ್ನ ಮಹಿಮೆಪಡಿಸ್ತಾ ಇರಬೇಕು. ಆಗ ದೇವರ ಕಾರ್ಯಗಳನ್ನು ಮಾಡುವಂಥದ್ದು ಕಾಣ್ತೀರಿ. ರೋಗಗಳು ಬಿಟ್ಟು ಹೋಗುವಂಥದ್ದನ್ನು, ವ್ಯಾಧಿಗಳು ಬಿಟ್ಟು ಹೋಗುವಂಥದ್ದನ್ನು, ಮರಣದ ಆತ್ಮಗಳು ಬಿಟ್ಟು ಹೋಗುವಂಥದ್ದನ್ನು, ಮಂತ್ರವಾದ ಶಕ್ತಿಗಳು ಬಿಟ್ಟು ಹೋಗುವಂಥದ್ದನ್ನು, ನಿಮ್ಮ ಸಮಸ್ಯೆಗಳು ಬಿಟ್ಟು ಹೋಗುವಂಥದ್ದನ್ನು ಆತ್ಮದಲ್ಲಿ ಕಾಣಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಕೆಲ ಬಿಡುಗಡೆಗಳನ್ನು ಕಾಣಲಿಕ್ಕೆ, ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಇನ್ನೊಂದು ವಾಕ್ಯ ಓದಿ, ಯೆರೆಮೀಯ 33:11-12, ಜೆರೆಮೀಯ 33:11-12. ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸ, ಕೋಲಾಹಲ, ವಧುವರರ ಸ್ವರ ಇವುಗಳು ಕೇಳಬರುವವು. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ, ಆಗ ದೇವರೇನ್ ಮಾಡ್ತಾರೆ, ಸ್ತುತಿಯ ಗಾನ ಕಿವಿಗೆ ಬೀಳುವಾಗ ದೇವರೇನ್ ಮಾಡ್ತಾನೆ, ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು. ಪೂರ್ವ ಸ್ಥಿತಿಗೆ, ರೆಸ್ಟೋರೇಷನ್. ಅಲ್ಲಲಿಯ ಒಂದು ರೆಸ್ಟೋರೇಷನ್ ಉಂಟಾಗ್ತದೆ, ಪುನರ್ಸ್ಥಾಪನೆ. ಕಳ್ಕೊಂಡು ತಿರುಗಿ ಬರ್ತದೆ. ನಮ್ಮ ದೇಶಗಳಿಗೆ ಪ್ರೇಯರ್ ಮಾಡುವಾಗ ನಾವೇನು ಮಾಡಬೇಕೀಗ, ಸ್ತುತಿಸಿರಿ, ಅರಸಿರಿ, ದೇವರೇ ನಮ್ಮ ದೇಶವನ್ನು ರೆಸ್ಟೋರ್ ಮಾಡು, ಆರೋಗ್ಯ ರೆಸ್ಟೋರ್ ಮಾಡು, ಆರ್ಥಿಕ ಇಕೋನಮಿ ರೆಸ್ಟೋರ್ ಮಾಡು. ನಾವು ಪ್ರೇಯರ್ ಮಾಡಬೇಕು, ಆರಾಧಿಸಬೇಕು. ಅಲ್ಲಿ ದೇವರ ಮಹಿಮೆ ಇಳೀತದೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ, 2 Chronicles 5:12-13. ದೇವರ ಪ್ರಸನ್ನತೆಗೆ ಇಳೀತು ಎಂಬುದಾಗಿ ಆದದಿಂದ ನಾವು ನೋಡ್ತೇವೆ. 2 Purva 5:13-14. ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಒಟ್ಟಾಗಿ ಅವರು ಒಂದೇ ಮನಸ್ಸಿನಿಂದ, ಒಂದೇ ಆತ್ಮದಿಂದ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ಪ್ರಸನ್ನತೆ ಇಳಿತಾ ಇದೆ. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು. ರೀತಿಯ ಮಹಿಮೆ, ಆ ರೀತಿಯ ಪ್ರಸನ್ನತೆಯಲ್ಲಿ ಇಳಿತಾ ಇದೆ. ಹೇಗೆ? ಸ್ತುತಿಸಿದ್ದರಿಂದಾಗಿ. 2 Chronicles 15:14-15, 2 Purva 15:14-15 ವಾಕ್ಯ ಕೊನೆಯದಾಗಿ ನಾವು ಮುಗಿಸುವ. ಅವರೆಲ್ಲರನ್ನು ಕೊಲ್ಲುವೆನೆಂದು ತುತ್ತೂರಿ ಕೊಂಬುಗಳನ್ನೂದಿಸಿ ದೊಡ್ಡ ಆರ್ಭಟದೊಡನೆ ಯೆಹೋವನಿಗೆ ಪ್ರಮಾಣ ಮಾಡಿದರು. ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬಾ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಆರಾಧನೆಯ ಶಕ್ತಿ, ಆರಾಧನೆಯ ಮಹಿಮೆ ಪ್ರಿಯರೇ. ಸ್ತುತಿಸುವುದನ್ನು, ಆರಾಧಿಸುವುದನ್ನು ಬಿಟ್ಟು ಬಿಡಬೇಡಿ ಪ್ರಿಯರೇ. ಇತರರಿಗೂ ತಡೆ ಮಾಡಬೇಡಿ. ಸ್ತುತಿಯ ವಸ್ತ್ರ ಆಲ್ರೆಡಿ ರಕ್ಷಣೆ ಹೊಂದಿದ ಸಮಯದಲ್ಲೇ ದೇವರು ನಮಗೆ ತೋರಿಸಿದ್ದಾನೆ. ಅದು ಪ್ರಕಟ ಆಗಬೇಕು, ಅದು ಹೊರಗಡೆ ಬರಬೇಕು. ಅದು ಹೊರಗಡೆ ಬರಬೇಕಾದ್ರೆ ನಾವು ನಮ್ಮ ಯೇಸು ಸ್ವಾಮಿಯನ್ನು ಸ್ತುತಿಸಬೇಕು, ತಂದೆ ದೇವರನ್ನು ಸ್ತುತಿಸಬೇಕು, ಪವಿತ್ರಾತ್ಮನ ಸ್ತುತಿಸಬೇಕು. ಸ್ತುತಿಸುವುದನ್ನು ಕಲಿತುಕೊಳ್ಳೋಣ, ಸ್ತುತಿಸೋಣ ಪ್ರಿಯರೇ. ದೇವರ ಮಹಿಮೆಯನ್ನು ಕಾಣೋಣ ಪ್ರಿಯರೇ. ಹಾಗಾದರೆ 3 ವಸ್ತ್ರ ಇವತ್ತಿನವರೆಗೆ ನಾವು ಧ್ಯಾನ ಮಾಡಿದ್ದೇವೆ. ರಕ್ಷಣೆಯ ವಸ್ತ್ರ, ಧರ್ಮವೆಂಬ ನಿಲುಗುವಂಗಿ, ಉತ್ಸಾಹ ಸ್ತೋತ್ರದ ವಸ್ತ್ರ. ಈ 3 ವಸ್ತ್ರಗಳ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ಇನ್ನು 7 ವಸ್ತ್ರಗಳ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಾಳೆ ಜರತಾರಿ ಅಂದರೆ ಬಂಗಾರದ ವಸ್ತ್ರ ಅಲ್ಲಲ್ಲಿಯ, ಅದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕನ್ನು ಬಂದಿದ್ದೇವೆ. ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮನೆಯಿಂದ ಕರಕಳಿ ಒಪ್ಪಿಸಿಕೊಡ್ತೇವೆ ಅಪ್ಪ. ಅನೇಕರೊಂದಿಗೆ ವಾಕ್ಯದ ಮೂಲಕ ಮಾತನಾಡಿದಿ. ಸ್ತುತಿಸುವುದಕ್ಕಾಗಿ ಅನೇಕರು ಎದ್ದು ಬರಲಿ ರಾಜ್ಯ. ಸ್ತುತಿಸೇನೆ ಒಂದು ದೊಡ್ಡ ಜಪ ಸೇನೆ ಮಾತ್ರವಲ್ಲ, ಸ್ತುತಿಸೇನೆ ಎದ್ದು ಬರುವಾಗಿ ಕೃಪೆ ಮಾಡು ಸ್ವಾಮಿ. ಸ್ತುತಿಯ ಮೂಲಕವಾಗಿ ನಮ್ಮ ದೇಶದಲ್ಲಿ ಕಟ್ಟಲ್ಪಟ್ಟ ಅಂಧಕಾರದ ಬಲಗಳು ಮುರಿಯಲ್ಪಡಲಿ ಕರ್ತನೆ. ರೋಗದ ಆತ್ಮಗಳು ಬಿಟ್ಟು ಓಡಿ ಹೋಗಲಿ ಸ್ವಾಮಿ. ಪಾತಾಳ ಶಕ್ತಿಗಳು ಸ್ತುತಿ ಆರಾಧನೆ ಮೂಲಕ ಬಿಟ್ಟು ಓಡಿ ಹೋಗಲಿ. ನಿನ್ನ ಸಾನ್ನಿಧ್ಯ ಪ್ರಕಟವಾಗಲಿ ಎಂಬುದ ಕರ್ತನೆ ಪ್ರಾರ್ಥನೆ. ಒಂದೊಂದು ಕುಟುಂಬಗಳಲ್ಲಿ, ಒಂದೊಂದು ಜೀವಿತಗಳಲ್ಲಿ ನಿನ್ನ ಸ್ತುತಿ ಮತ್ತು ಆರಾಧನೆ ಮೂಲಕವಾಗಿ ನಿನ್ನ ಮಹಿಮೆಯನ್ನು ಪ್ರಕಟಪಡಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.